ಆಚಾರ್ಯವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಆಚಾರ್ಯರು ಇಂದಿನಿಂದ 4 ದಿನಗಳ ಕಾಲ ತೀರ್ಥಪ್ರಬಂಧ ವಿಷಯದ ಬಗ್ಗೆ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅಂತಹ ಪ್ರವಚನ ಕೇಳಲು ಬಂದಿರುವಂತಹ ತಮ್ಮೆಲ್ಲ ಶ್ರೋತೃವೃಂದಕ್ಕೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಮತ್ತೊಮ್ಮೆ ವಿಜ್ಞಾಪನೆ ಮಾಡಿಕೊಳ್ತೇನೆ ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ. ಶ್ರೀಗುರುಭ್ಯೋ ನಮಃ. ನಿರ್ಮತ್ಯೋಗ್ರಭವಾರಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ಮಂಥಾನಮನ್ಯೇನ ಚ ರಮ್ಯಂ ದಾಮದನ್ಮಹೇಶರಜತಗ್ರಾಮ ಶ್ರಿಯೋಲಂಕೃತಿಃ ಕರ್ಮಂದೀಶ್ವರಭಕ್ತಿಬಂಧನವಶಃ ಪ್ರೀತೋಸು ಕೃಷ್ಣಪ್ರಭು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ತಿರದೇವಾಣಿ ಚನ್ನುಕನ್ಯಾ ಪ್ರವಾಹವತ್ ಕೃಷ್ಣಂ ವಂದೇ ಜಗದ್ಗುರುಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಮಾಕೃತಂಚಾಹನೋಮಸ್ಮರಣಾತ್ ಭವೇತ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಪರೇ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಿಶ್ವೇಶತೀರ್ಥಚರಣೌ ಶರಣಂ ಮಮಾಸ್ತಾಂ. ಶ್ರೀಗುರುಭ್ಯೋ ನಮಃ. ಜಗದ್ಗುರುವಾದಂತಹ ಶ್ರೀಕೃಷ್ಣನನ್ನು ಶ್ರೀಮನ್ಮಧ್ವಾಚಾರ್ಯನನ್ನು ನಮಿಸ್ತಾ ಪರ್ಯಾಯ ಪೀಠವನ್ನು ಅಲಂಕರಿಸುವ ಮೂಲಕ ಶ್ರೀಕೃಷ್ಣನ ಪೂಜಾಂಗೈಕರ್ಯವನ್ನು ಮಾಡ್ತಿರುವಂತಹ ಪರ್ಯಾಯ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಒಂದು ನಿರಂತರ ಜ್ಞಾನ ಸತ್ರದಲ್ಲಿ ನಾನು ಒಂದು ಭಾಗವನ್ನು ವಹಿಸಿ ಪುನೀತನಾಗಲಿಕ್ಕೋಸ್ಕರ ಗುರುಗಳ ಆಜ್ಞೆಯ ಮೇರೆಗೆ ಇಲ್ಲಿ ಉಪಸ್ಥಿತನಾಗಿದ್ದೀನಿ. ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು ಜಗತ್ತಿನ ಉದ್ಧಾರಕ್ಕೋಸ್ಕರನೇ ಅವತಾರ ಮಾಡಿದಂತಹ ರುಜುಯೋಗಿಗಳು. ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಒಂದು ಮಾತು ಹೇಳ್ತೀವಿ, ಒಂದು ಸ್ತೋತ್ರ ಮಾಡ್ತೀವಿ. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದ ಅಭೀಷ್ಟದ ಸತಾಂ. ಹಿಂದೆ ಆ ಒಂದು ಸಮುದ್ರ ಮದನಗಾಲದಲ್ಲಿ ಬಂದಂತಹ ಕಾಮಧೇನು ಅದನ್ನು ದೇವತೆಗಳು ಸ್ವೀಕಾರ ಮಾಡಿದರು. ಅಲ್ಲಿ ಅವರು ಏನು ಕೇಳಿದರೂ ಕೂಡ ಅನುಗ್ರಹ ಮಾಡ್ತಾ ಇತ್ತು, ಈಗಲೂ ಮಾಡ್ತಾ ಇದೆ ಆ ಕಾಮಧೇನು. ಅದಕ್ಕೆ ಹೆಸರು ಕಾಮಧೇನು ಅಂತ. ಅಂತಹ ಕಾಮಧೇನು ಅಪೇಕ್ಷೆ ಪಟ್ಟವರ ಎಲ್ಲ ಅಪೇಕ್ಷೆಗಳನ್ನೂ ನೆರವೇರಿಸ್ತದೆ. ಅದು ದೇವಲೋಕದಲ್ಲಿದೆ. ಭೂಲೋಕದಲ್ಲಿ ಯಾವುದು ಕಾಮಧೇನು ಅಂತ ಹೇಳಿದ್ರೆ ಜ್ಞಾನಿಗಳು ಹೇಳ್ತಾರೆ ವಾದಿರಾಜ ಶ್ರೀಪಾದ. ಈ ಕಲಿಯುಗದಲ್ಲಿ ಭೂಲೋಕದಲ್ಲಿ ಕೇಳಿದ್ದನ್ನೆಲ್ಲವನ್ನು ಕೊಡುವಂತಹ ಕಾಮಧೇನು ಪ್ರಾತಸ್ಪಂದ್ಯರಾದಂತಹ ವಾದಿರಾಜ ಶ್ರೀಪಾದರು. ಆದರೆ ಅಲ್ಲೇ ಜ್ಞಾನಿಗಳು ಹೇಳ್ತಾರೆ ಅಭೀಷ್ಟದ ಸತಾಂ. ಎಲ್ಲರೂ ಕೇಳಿದ್ದನ್ನು ಕೊಡುವುದಿಲ್ಲ, ಸಜ್ಜನರು ಕೇಳಿದ್ದನ್ನು ಕೊಡ್ತಾರೆ. ಸಜ್ಜನಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಭಗವಂತನ ಭಕ್ತಿ, ಗುರುಗಳ ಭಕ್ತಿ. ಅದನ್ನೇ ಶಮದಮಾದ ಸಂಪತ್ತಿ ಎಂದು ಹೇಳ್ತಾರೆ. ಅಂತಹ ಸಜ್ಜನರು ಭಕ್ತಿಯಿಂದ ಏನು ಕೇಳಿದರೂ ಕೂಡ ಕೊಡ್ತಾರೆ. ಆದರೆ ನಾವು ವಿಚಾರ ಮಾಡಿದರೆ ನಿಜವಾದ ಸಜ್ಜನರು ಯಾವುದನ್ನು ಕೇಳ್ತಾರೆ? ನಿಜವಾದ ಸಜ್ಜನರು ಲೌಕಿಕ ಪದಾರ್ಥವನ್ನು ಯಾವುದನ್ನು ಕೇಳುವುದಿಲ್ಲ. ಅವರು ಏನು ಕೇಳದಿದ್ದರೂ ಕೂಡ ಅಲೌಕಿಕವಾದಂತಹ
ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾದಂತಹ ಪದಾರ್ಥಗಳನ್ನೇ ಅಪೇಕ್ಷೆ ಪಡ್ತಾರೆ. ಅದೆಲ್ಲವನ್ನು ಕೂಡ ವಾದಿರಾಜ ಶ್ರೀಪಾದರು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ನಾವು ಗುರುಗಳ ಸಾರ್ವಭೌಮರ ವೃಂದಾವನ ಹತ್ರ ಹೋಗಿ ನಾವು ಏನು ಕೇಳಬೇಕು ಅಂತ ಹೇಳಿದ್ರೆ ಅಲೌಕಿಕವಾದಂತಹ ಒಂದು ಫಲವನ್ನೇ ಅಪೇಕ್ಷೆ ಪಡಬೇಕು. ಅದರ ಜೊತೆಗೆ ನಾವು ಕೇಳದೇನೆ ನಮಗೆ ಬೇಕಾದಂತಹ ಲೌಕಿಕ ಪದಾರ್ಥಗಳು ಲಭಿಸ್ತವೆ. ಕೃಷಿ ಮಾಡುವವನು ಯಾಕೋಸ್ಕರ ಕೃಷಿ ಮಾಡ್ತಾನೆ? ಭತ್ತ ಬೇಕು, ಅಕ್ಕಿ ಬೇಕು ಅಂತ. ಅವನೇನು ಹುಲ್ಲು ಬೆಳೆಸಲಿಕ್ಕೋಸ್ಕರ ಕೃಷಿ ಮಾಡೋದಲ್ಲ. ಆದರೆ ಭತ್ತಕ್ಕೋಸ್ಕರ ಅವನು ಪ್ರಯತ್ನ ಪಟ್ಟರೆ ಅದರ ಜೊತೆಗೆ ಆ ಹುಲ್ಲು ಕೂಡ ಅವನಲ್ಲಿ ಸಿಕ್ಕೇ ಸಿಗುತ್ತೆ. ಅದೇ ತರಹ ಭಗವಂತನ ಅನುಗ್ರಹವಾಗಲಿ ಎಂಬ ಒಂದು ಅಪೇಕ್ಷೆಯಿಂದ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದರೂ ಕೂಡ ಅದರ ಜೊತೆಗೆ ಲೌಕಿಕವಾದಂಥ ಫಲವೂ ಕೂಡ ಖಂಡಿತವಾಗಿ ಸಿಗುತ್ತೆ. ಅಂತಹ ಸಜ್ಜನರ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ. ಭಗವಂತನ ಅನುಗ್ರಹ ಹೇಗಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿದ್ದೇ ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಪ್ರತ್ಯಕ್ಷವಾಗಿ ನೋಡಿದರೆ ಭಗವಂತನ ಪೂರ್ಣ ಅನುಗ್ರಹ ಆಗುತ್ತೆ. ಅದು ಸುಲಭ ಸಾಧ್ಯವಲ್ಲ. ಅದಕ್ಕೆ ಬೇಕಾಗಿದ್ದು ಶ್ರವಣ, ಮನನ, ನಿಧಿಧ್ಯಾಸನ. ಅದನ್ನೇ ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ್ದಾರೆ, ಜಿಜ್ಞಾಸೋತ್ಥ ಜ್ಞಾನಜಾತೆ ತತ್ಪ್ರಸಾದಾದೇವ ಮುಚ್ಯತೆ. ನಮ್ಮನ್ನು ಯಾರನ್ನು ಕೇಳಿದ್ರೆ ನಾವು ಏನು ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಎರಡು ಬೇಕು ನಮಗೆ, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನಮ್ಮ ಈ ಸಾಂಸಾರಿಕ ದುಃಖ ಎಲ್ಲ ಪರಿಹಾರ ಆಗಬೇಕು. ಸಾಂಸಾರಿಕ ದುಃಖಗಳು, ದುಃಖನೇ ಇಲ್ಲದಂತಹ ಸುಖ ಸಿಗಬೇಕು. ಎಲ್ಲರಿಗೂ ಕೇಳಿದ್ರು ಅದೇ ಅಪೇಕ್ಷೆಯನ್ನು ಹೇಳ್ತಾರೆ. ಅದು ಸಿಗುವುದು ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದಕ್ಕೆ ಬಹಳ ಪ್ರಯತ್ನ ಪಡಬೇಕು, ಸಾಧನೆ ಮಾಡಬೇಕು. ಆ ಸಾಧನೆಯನ್ನೇ ಜಿಜ್ಞಾಸ ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿದ್ರೆ ಶಾಸ್ತ್ರ ಶ್ರವಣ ಮಾಡುವಂಥದ್ದು, ಶ್ರವಣ ಮಾಡಿದಂಥ ವಿಷಯಗಳನ್ನು ಮನನ ಮಾಡುವಂಥದ್ದು. ಮನನದಿಂದ ಆ ಭಗವಂತನ ಒಂದು ಸ್ವರೂಪದ ಚಿಂತನೆಯನ್ನು ನಮಗೆ ದೃಢವಾದಾಗ ಧ್ಯಾನ ಮಾಡಬಹುದು. ಧ್ಯಾನದಿಂದ ಭಗವಂತ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ತನ್ಮೂಲಕ ಅವನ ಅನುಗ್ರಹವನ್ನು ಪಡೆದು ಮೋಕ್ಷಕ್ಕೆ ಹೋಗಬಹುದು. ಆದರೆ ಅದಕ್ಕಿಂತ ಮೊದಲು ನಾವು ಶ್ರವಣಾದಿಗಳನ್ನು ಮಾಡಬೇಕು ಅಂತಾದರೆ ನಾವು ಮನಸ್ಸು ಶುದ್ಧವಾಗಿರಬೇಕು. ಮನೆಯೋ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ನಮ್ಮ ಅಂತಃಕರಣ ಮನಸ್ಸು ಅದು ನಮ್ಮ ಸಾಧನೆಗೆ ಪೂರಕವಾಗಿ ಇಲ್ಲ ಅಂತಾದರೆ ನಾವು ಕೇಳ್ತಾ ಇದ್ದರೂ ಕೂಡ ವಿಷಯ ತಲೆಗೆ ಒಳಗೆ ಹೋಗುವುದಿಲ್ಲ. ಮನನಕ್ಕೆ ಅಂತ ಧ್ಯಾನಕ್ಕೆ ಅಂತ ಕೂತರೂ ಕೂಡ ಮನಸ್ಸಲ್ಲಿಲ್ಲ ಅಂತಾದರೆ ಅದು ಪ್ರಯೋಜನಕಾರಿ ಆಗುವುದಿಲ್ಲ. ಅಂತಃಕರಣ ಶುದ್ಧಿ ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಬೇಕು ಅಂತಾದರೆ ಮೊದಲು ಪಾತ್ರೆಯನ್ನು ಶುದ್ಧ ಮಾಡ್ಕೋಬೇಕು. ಪಾತ್ರೆಯಲ್ಲೇ ಕಶ್ಮಲ ಇದ್ದರೆ ಎಂಥ ಒಳ್ಳೆಯ ಹಾಲು ಹಾಕಿದ್ರೂ ಕೂಡ ತಕ್ಷಣ ಕೆಟ್ಟು ಹೋಗುತ್ತೆ. ಅಂತಹ ಪಾತ್ರೆ ಅಂದರೆ ನಮ್ಮ ಮನಸ್ಸು. ಮನಸ್ಸು ಶುದ್ಧವಾಗಿದ್ದರೆ ನಾವು ಮಾಡುವಂತಹ ಸಾಧನೆ ಫಲಕಾರಿಯಾಗತ್ತೆ. ಆ ಮನಃಶುದ್ಧಿಗೆ ಬೇಕಾಗಿದ್ದು ನಮ್ಮ ಈ ಒಂದು ತಪಸ್ಸು ಅಂತ ಹೇಳ್ತಾರೆ. ವೃತಾಚರಣೆಗಳು, ಕ್ಷೇತ್ರ ದರ್ಶನ, ಸಂಧ್ಯಾವಂದನೆಗಳು, ಸಂಧ್ಯಾವಂದನೆ, ದೇವರ ಪೂಜೆ, ಇದೆಲ್ಲ ಆಯಾಯ ಕಾಲದಲ್ಲಿ ಯಜ್ಞ ಯಾಗಾದಿಗಳು, ಇದೆಲ್ಲವನ್ನು ಕರ್ಮ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಅಂತಃಕರಣ ಶುದ್ಧಿಗೋಸ್ಕರ. ಅಂತಃಕರಣ ಶುದ್ಧಿಯಾಗಿ ತನ್ಮೂಲಕ ಭಗವಂತನ ಜ್ಞಾನವನ್ನು ಪಡೆದ್ರೇ ಅದು ಮೋಕ್ಷಕ್ಕೆ ಸಾಧಕವಾಗತ್ತೆ. ಅಂತ ಅಂತಃಕರಣ ಶುದ್ಧಿಗೆ ಬೇಕಾಗಿದ್ದು ಅನೇಕ ಕೆಲಸಗಳಿದೆ. ಅದನ್ನೇ ಪ್ರಹ್ಲಾದರಾಜರು ಹೇಳಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದನ್ನೇ ನವವಿಧ ಭಕ್ತಿ ಅಂತಲೂ ಹೇಳ್ತಾರೆ. ಶ್ರವಣ ಮಾಡೋ, ಮನನ ಮಾಡೋ, ಶ್ರವಣಂ ಕೀರ್ತನೆ ಮಾಡೋ, ಸ್ಮರಣೆ ಮಾಡೋ, ಪಾದಸೇವನೆ, ಅರ್ಚನೆ, ವಂದನ, ದಾಸ್ಯ, ಆತ್ಮನಿವೇದನ, ಇದೆಲ್ಲವೂ ಕೂಡ ನಮ್ಮ ಅಂತಃಕರಣ ಶುದ್ಧಿಗೆ ಬೇಕಾದಂತಹ ಸಾಧನಗಳು.
ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಪಾದ ಸೇವನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಪಾದ ಸೇವನೆ ಅಂತ ಹೇಳಿದ್ರೆ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ. ಪಾದ ಸೇವನ ಅಂತ ಹೇಳಿದ್ರೆ, ಪಾದ ಅಂದರೆ ನಮ್ಮ ಕಾಲುಗಳು, ಕಾಲುಗಳಿಂದ ಭಗವಂತನ ಸೇವೆ ಮಾಡು. ಹೇಗದು ಅಂತ ಹೇಳಿದ್ರೆ, ಭಗವಂತನ ವಿಶಿಷ್ಟ ಸನ್ನಿಧಾನವುಳ್ಳಂತಹ ಕ್ಷೇತ್ರಕ್ಕೆ ನಡೆದುಕೊಂಡು ಹೋಗು, ಅದೇ ಒಂದು ಪಾದ ಸೇವನೆ. ಕ್ಷೇತ್ರ ದರ್ಶನ, ಕ್ಷೇತ್ರವಾಸ, ಇದೆಲ್ಲವೂ ಕೂಡ ಪಾದ ಸೇವನೆ ರೂಪವಾದಂತಹ ಸಾಧನೆ. ಇನ್ನೊಂದು ಅರ್ಥ ಇದೆ ಪಾದ ಸೇವನೆ ಅಂತ ಹೇಳಿದ್ರೆ, ಪಾದ ಅಂತ ಹೇಳಿದ್ರೆ ಭಗವಂತನು ತಿಳಿಸುವಂತಹ ಶಾಸ್ತ್ರ, ಅಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಕೂಡ ಪಾದ ಸೇವನೆ. ಹಿಂದೆ ಹೇಳಿದ ಹಾಗೆ ತೀರ್ಥಕ್ಷೇತ್ರ ಯಾತ್ರೆಗಳು ಹೋಗುವುದು, ನಿತ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು, ದೇವರ ಸ್ತೋತ್ರ ಮಾಡುವುದು, ಆ ಭಗವಂತನ ಪ್ರತೀಕದಲ್ಲಿ ಭಗವಂತನನ್ನು ಆರಾಧಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದು, ಇದೆಲ್ಲವೂ ಕೂಡ ಪಾದ ಸೇವನೆಯಲ್ಲಿ ಸೇರುತ್ತೆ. ಆದ್ದರಿಂದ ಈ ತೀರ್ಥಕ್ಷೇತ್ರ ಯಾತ್ರೆ ಅಂತ ಹೇಳೋದು ನಮ್ಮ ಸಾಧನೆಯಲ್ಲಿ ಪ್ರಧಾನ ಅಂಗ. ಅದಕ್ಕೋಸ್ಕರ ನಾವು ತೀರ್ಥ ಮತ್ತು ಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗ್ತೀವಿ. ನಾವು ತೀರ್ಥ ಅಂತ ಹೇಳಿದ್ರೆ ಆ ಭಗವಂತನ ವಿಶೇಷ ಸನ್ನಿಧಾನವುಳ್ಳಂತಹ ನದಿಗಳು, ಕ್ಷೇತ್ರ ಅಂತ ಹೇಳಿದ್ರೆ ಭಗವಂತನ ವಿಶೇಷ ಸನ್ನಿಧಾನವುಳ್ಳಂತಹ ಸ್ಥಳಗಳು. ಇಂಥ ತೀರ್ಥಕ್ಷೇತ್ರ ಯಾತ್ರೆಯನ್ನು ಪ್ರತಿಯೊಂದು ಮನುಷ್ಯನೂ ಕೂಡ ಅವಶ್ಯವಾಗಿ ಮಾಡಲೇಬೇಕು. ಮಾಡಿದರೆ ಅವನ ಅಂತಃಕರಣ ಶುದ್ಧಿಯಾಗಿ ತನ್ಮೂಲಕ ಭಗವಂತನ ಜ್ಞಾನಕ್ಕೆ ಪೋಷಕವಾಗುತ್ತೆ. ಇದೆಲ್ಲವರೂ ಕೂಡ ತಿಳಿದಿರುವಂತಹ ವಿಷಯ. ಆದರೆ ಯಾವುದೇ ಒಂದು ಇಂತಹ ಕರ್ಮಗಳನ್ನು ಮಾಡಬೇಕಾದರೆ ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ, ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ತಿಳಿದು ಮಾಡಬೇಕಂತೆ. ತಿಳಿಯದೆ ಮಾಡಿದರೆ ಅದು ಕಾಟಾಚಾರ ಅನಿಸುತ್ತೆ, ತಿಳಿದು ಮಾಡಿದರೆ ಸದಾಚಾರ ಅನಿಸುತ್ತೆ. ಅಂತಹ ತಿಳುವಳಿಕೆ ಅದನ್ನೇ ಉಪನಿಷತ್ತು ಹೇಳಿದ್ದು, ಯದೇವ ವಿದ್ಯೆಯಾ ಕರೋತಿ ವೀರ್ಯವತ್ತರಂ ಭವತಿ. ತಿಳಿದು ಮಾಡಿದಂತಹ ಕರ್ಮಗಳು ಶೀಘ್ರ ಫಲಕಾರಿಯಾಗುತ್ತವೆ. ಅಂತಹ ತಿಳುವಳಿಕೆ ಎಂಬುದು ಕರ್ಮದ ಜೊತೆಗೆ ಸೇರಿದ್ರೇ ಅದು ಫಲಕ್ಕೆ ಸಾಧನವಾಗುತ್ತೆ. ಅದಕ್ಕೆ ಕರ್ಮ ಅಂತ ಹೇಳೋದು. ಆಚಾರ್ಯರೊಂದು ಕಡೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಕರ್ಮ ಎಂಬಲ್ಲಿ ಜ್ಞಾನ, ನಾವು ಕರ್ಮ ಅಂತ ಹೇಳಿದ್ರೆ ನಮ್ಮ ಕ್ರಿಯೆಗಳನ್ನು ಅಂದ್ಕೋತೀವಿ. ಅದೇ ಅಲ್ಲೇ ಜ್ಞಾನ ಸೇರಿದರೆ ಮಾತ್ರ ಅದು ನಿಜವಾದ ಕರ್ಮ ಅನಿಸೋದು. ಕರ್ಮ, ಕರ್ ಅಂತ ಹೇಳಿದ್ರೆ ಕ್ರಿಯೆ ಅಂತ ಅರ್ಥ, ಮ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನ ಸೇರಿಕೊಂಡಾಗಲೇ ಆ ಕ್ರಿಯೆ ಕರ್ಮ ಅನಿಸಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ನಾವು ಕೂಡ ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೊರಡ್ತೀವಿ. ರಾಮೇಶ್ವರನೋ, ಬದರಿಯೋ, ಹರಿದ್ವಾರನೋ, ಕಾಶಿಯೋ, ಪ್ರಯಾಗನೋ ತೀರ್ಥಕ್ಷೇತ್ರ ಯಾತ್ರೆಗೆ ನಾವು ಕೂಡ ಟಿಕೆಟ್ ಬುಕ್ ಮಾಡಿ ನಾವು ಕೂಡ ಹೊರಡ್ತೀವಿ. ಹೊರಡಬೇಕಾದ್ರೆ 15 ದಿವಸದ ಟೂರ್ ಇದು, ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೋಬೇಕು. ಬಟ್ಟೆ ಪ್ಯಾಕ್ ಮಾಡ್ತೀವಿ, ತಿಂಡಿ ತಿನಿಸುಗಳನ್ನು ಕಟ್ಟಿಕೊಳ್ತೀವಿ, ಬೇಕಾದಷ್ಟು ದುಡ್ಡನ್ನು ಕೈಲಿ ಹಿಡ್ಕೋತೀವಿ ಅಥವಾ ಬ್ಯಾಂಕಲ್ಲಿ ಹಾಕ್ತೀವಿ, ATMಲ್ಲಿ ತೆಗಿಬೋದು ಅಂತ. ಇದಕ್ಕೆ ಎಲ್ಲ ತಯಾರು ಮಾಡ್ಕೋತೀವಿ. ಆದರೆ ಮುಖ್ಯ ತಯಾರಿ ಏನೋ ಅದನ್ನು ನಾವು ಬಹುಜನರು ಮಾಡದಿರುವಂಥ ಸಂದರ್ಭನೇ ಜಾಸ್ತಿ. ಯಾವುದು ಅಂತ ಹೇಳಿದ್ರೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಆ ತೀರ್ಥಕ್ಷೇತ್ರಗಳ ಮಹಿಮೆ ಏನು, ಅಲ್ಲಿ ಹೋಗಿ ಏನು ಮಾಡಬೇಕು ನಾವು ಅದನ್ನು ಹೇಳ್ತಾರೆ. ಗಂಗೆಯಲ್ಲಿ ಮೀನು ಅಲ್ಲೇ ವಾಸ ಮಾಡುತ್ತೆ, ಆದರೆ ಅದರ ಪಾಪ ಪರಿಹಾರ ಆಗುವುದಿಲ್ಲ. ಹಾಗಾದರೆ ಯಾರ ಪಾಪ ಪರಿಹಾರವಾಗತ್ತೆ? ಇದು ಗಂಗೆ ಅಂತ ಹೇಳೋದು ಭಗವಂತನ ಪಾದೋದಕ ಅಂತ ಚಿಂತನೆ ಮಾಡಿ ಅಲ್ಲಿ ಸನ್ನಿಹಿತಳಾದಂತಹ ಗಂಗಾದೇವಿಯನ್ನು ಸ್ಮರಣೆ ಮಾಡಿಕೊಂಡು, ಇದು ಬರೀ ಅಚೇತನವಂತ ನೀರಲ್ಲ, ಇದರಲ್ಲಿ ಆ ಗಂಗೆಯ ಸಾನ್ನಿಧ್ಯ ಇದೆ, ಗಂಗೆಗೆ ಪಾವಿತ್ರ್ಯ ಕೊಟ್ಟಂತಹ ಭಗವಂತನ ಸನ್ನಿಧಾನ ಇದೆ ಅಂತ ಹೇಳ್ಕೊಂಡು ಚಿಂತನೆ ಮಾಡಿಕೊಂಡು ಅದರ ಮುಳುಗು ಹಾಕಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ತೀರ್ಥಗಳ, ಕ್ಷೇತ್ರಗಳ ಆ ಒಂದು ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೆಲವರಾದರೂ ಕೂಡ
ಒಂದು ತೀರ್ಥಕ್ಷೇತ್ರ ಯಾಕೋ ಹೋಗಬೇಕಾದ್ರೆ ಯಾರ ತಿಳಿದಂತಹ ಜ್ಞಾನಿಗಳನ್ನು ಪಂಡಿತರನ್ನು ಜೊತೆಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತೇವೆ. ನಮಗೆ ಯಾರೂ ಸಿಕ್ಕಿಲ್ಲ ಅಂತವರು, ನಾವು ಒಬ್ಬರೇ ಹೋಗ್ತಾ ಇದ್ದೀವಿ ಅಥವಾ ನಾವು ಫ್ಯಾಮಿಲಿ ಜೊತೆಗೆ ಮಾತ್ರ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಯಾರು ತಿಳಿಸಿಕೊಡುವವರು ಅಂತ ಹೇಳಿದ್ರೆ ಅಂತಹ ಒಂದು ಜ್ಞಾನವನ್ನು ಕೊಟ್ಟವರು ಮಹಾಮಹಿಮರಾದಂತಹ ಶ್ರೀ ವಾದಿರಾಜರು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಒಂದು ಗಾದೆ ಇದೆ. ಅದೇ ತರಹ ವಾದಿರಾಜರು ಕೈಯಾಡಿಸಿದಂತಹ ಒಂದು ಶಾಸ್ತ್ರ ಪ್ರಕಾರನೇ ಇಲ್ಲ. ಉದ್ಗ್ರಂಥ ಬೇಕೋ ಅದನ್ನು ಮಾಡಿದ್ದಾರೆ. ಯುಕ್ತಿ ಮಲ್ಲಿಕ, ಆ ಯುಕ್ತಿ ಮಲ್ಲಿಕಾದಲ್ಲಿ ಬರೆದಿರುವಂತಹ ಶಾಸ್ತ್ರೀಯ ವಿಷಯಗಳೇ ಇಲ್ಲ. ಅಷ್ಟು ಸಮಗ್ರವಾಗಿ ಶಾಸ್ತ್ರ ಚಿಂತನೆ ಮಾಡಿದಂತಹ ಉದ್ಗ್ರಂಥವಾದಂತಹ ಸುಮಾರು 5,000ಕ್ಕಿಂತಲೂ ಮಿಗಿಲಾಂತಹ ಶ್ಲೋಕಗಳುಳ್ಳಂತಹ ಯುಕ್ತಿ ಮಲ್ಲಿಕಾ ಗ್ರಂಥವನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲೇ ಭಗವಂತನ ಸ್ತೋತ್ರ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರದ್ದೇ ಒಂದು ವಿಶಿಷ್ಟ ಕೃತಿ ಅಂತ ಹೇಳಿದ್ರೆ ಈ ತೀರ್ಥ ಪ್ರಬಂಧ. ಆ ಹೆಸರೇ ಹೇಳುತ್ತೆ, ತೀರ್ಥಗಳ ಬಗ್ಗೆ ಜ್ಞಾನವನ್ನು ಕೊಡುವಂತಹ ಪ್ರಬಂಧ. ನಮ್ಮಲ್ಲಿ ಪುರಾಣಗಳಲ್ಲಿ ಅಲ್ಲಲ್ಲೂ ಕೆಲವು ಭಾಗ ಸಿಗುತ್ತೆ. ಕ್ಷೇತ್ರಗಳ ಮೇಲೆ ಹೇಳುವಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಆ ವೆಂಕಟಾಚಲದ ಮಹಿಮೆಯನ್ನು, ವೆಂಕಟೇಶನ ಮಹಿಮೆಯನ್ನು ಹೇಳುವಂಥದ್ದಿದೆ. ಈ ರೀತಿಯಾಗಿ ಅಲ್ಲಲ್ಲಿ ಕೆಲವು ಕಡೆಯಲ್ಲಿ ಪುರಾಣಗಳೇ ಸಿಗುವಂತಹ ಸಂದರ್ಭ ಇರುತ್ತೆ. ಆದರೆ ಸಮಗ್ರವಾಗಿ ತೀರ್ಥಕ್ಷೇತ್ರಗಳ ಆ ಒಂದು ಮಹಿಮೆಯನ್ನು, ಅಲ್ಲಿರುವಂತಹ ದೇವತೆಗಳ ಮಹಿಮೆಯನ್ನು ತಿಳಿಸುವಂತಹ ಒಂದು ಗ್ರಂಥ ನಮ್ಮ ಮಾಧ್ವ ಶಾಸ್ತ್ರ ಪರಂಪರೆಯಲ್ಲಿ ಇದನ್ನು ಬಿಟ್ಟರೆ ಬೇರೆ ಇಲ್ಲ ಅಂದರೆ ಹೇಳಬಹುದು. ಅಂಥ ಒಂದು ದಿವ್ಯವಾದಂತಹ ಮಹತ್ತರವಾದಂತಹ ಕೃತಿಯನ್ನು ವಾದಿರಾಜ ಶ್ರೀಪಾದರು ಅನುಗ್ರಹ ಮಾಡಿದ್ದಾರೆ. ಇದರಿಂದ ಎರಡು ಪ್ರಯೋಜನ. ಒಂದು, ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಅಲ್ಲಿಯ ಆ ಸನ್ನಿಧಾನಗಳ ಮಹಿಮಾಜ್ಞಾನವನ್ನು ಪಡೆಯುವುದು ಒಂದು ಉಪಯೋಗ. ಆದರೆ ನಮಗೆ ತೀರ್ಥಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಅಂತಹ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಯಾವ ಫಲ ಇದೆಯೋ ಅದು ಸಿಗಬೇಕಂತಾದರೆ ಈ ಗ್ರಂಥವನ್ನು ಮನನ ಮಾಡಿದರೂ ಸಾಕು. ಅಹಂ ಕಾಶಿಂ ಗಮಿಷ್ಯಾಮಿ, ನಾನು ಕಾಶಿಗೆ ಹೋಗ್ತೇನೆ ಎಂಬುದಾಗಿ ಸಂಕಲ್ಪ ಮಾಡಿದರೆ ಸಾಕಂತೆ. ಕಾಶಿ ಯಾತ್ರೆ ಫಲಂ ಲಭೇತ್ ಅಂತ, ಕಾಶಿ ಯಾತ್ರೆ ಫಲನೇ ಸಿಗಿಬಿಡುತ್ತೆ ಅಂತ ಜ್ಞಾನಿಗಳ ಮಾತಿದೆ. ಈ ರೀತಿಯಾಗಿ ಆ ತೀರ್ಥಕ್ಷೇತ್ರಗಳ ಒಂದು ಮಹಿಮೆಯನ್ನು ಮನನ ಮಾಡಿದರೂ ಕೂಡ ಆಯಾಯ ದೇವತಾ ಅಂತರ್ಯಾಮಿಯಂತಹ ಭಗವಂತನ ಅನುಗ್ರಹ ಎಂಬುದು ಸಿಗುತ್ತೆ ಎಂಬ ಉದ್ದೇಶದಿಂದ ಜಗತ್ತಿನ ಉಪಕಾರಕ್ಕೋಸ್ಕರ ವಾದಿರಾಜ ಶ್ರೀಪಾದರು ಸುಮಾರು 250 ಶ್ಲೋಕದನಗಿರುವಂತಹ ಈ ಒಂದು ತೀರ್ಥ ಪ್ರಬಂಧವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ, ಮನುಷ್ಯನೂ ಕೂಡ ಮನನ ಮಾಡಲೇಬೇಕಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ತೀರ್ಥ ಪ್ರಬಂಧ ಗ್ರಂಥ. ಇವು 4 ದಿವಸಗಳಲ್ಲಿ ಎಷ್ಟಾಗೋದು. ಇದು ಬಹಳ ಉದ್ಗ್ರಂಥವಾದಂತಹ ಒಂದು ಗ್ರಂಥ. ಇದರಲ್ಲಿ 4 ಭಾಗಗಳಿದೆ. ವಾದಿರಾಜ ಶ್ರೀಪಾದರು ಅವರು ಅಪರೋಕ್ಷ ಜ್ಞಾನಿಗಳು, ರುಜುಯೋಗಿಗಳು. ಅವರು ಕೂತಲ್ಲೇ ಎಲ್ಲವನ್ನೂ ಕೂಡ ಪ್ರತ್ಯಕ್ಷೀಕರಿಸಿಕೊಳ್ಳಂತಹ ಸಾಮರ್ಥ್ಯವುಳ್ಳರಾದರೂ ಕೂಡ ಲೋಕದಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿದಾಗ ಮನುಷ್ಯರ ಹಾಗೆ ಇರಬೇಕು ಎಂಬ ಒಂದು ದೇವತೆಗಳ ನಿಯಮದ ಪ್ರಕಾರ ಅವರೂ ಕೂಡ ಆಯಾಯ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿರುವಂತಹ ದೇವತೆಗಳನ್ನು ವರ್ಣನೆ ಮಾಡ್ತಾರೆ. ದೇವತೆಗೆ ಶಕ್ತಿ ಕೊಟ್ಟಂತಹ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾರೆ. ಆ ಗ್ರಂಥದಲ್ಲಿ ಅವರು ಸಂಚಾರ ಮಾಡಿದ ಪ್ರಕಾರನೇ ಅದನ್ನು ವಿಭಾಗ ಮಾಡಿದ್ದಾರೆ. ಪಶ್ಚಿಮ ಪ್ರಬಂಧ, ಉತ್ತರ, ಪೂರ್ವ, ದಕ್ಷಿಣ ಎಂಬುದಾಗಿ 4 ವಿಭಾಗ ಮಾಡಿದ್ದಾರೆ. ಆಯಾ ಸ್ಥಳದಲ್ಲಿ ಬರುವಂತಹ ತೀರ್ಥಕ್ಷೇತ್ರಗಳ ಬಗ್ಗೆ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡಬೇಕಾದ್ರೆ ಅದರಲ್ಲಿ ಮಂಗಳಾಚರಣೆ ಮಾಡ್ತಾರೆ ಗ್ರಂಥದಲ್ಲಿ. ಸಕಲ ಮಂಗಳಕರನಾದಂತಹ ಮಂಗಳಮೂರ್ತಿಯಾದಂತಹ ಆ ಭಗವಂತನ ಸ್ತೋತ್ರ ಮಾಡ್ತಾರೆ. ಹರಿಕ್ಷೀರಾಂಬುದೇ ಸ್ವೈರಂ ಭವಘರ್ಮ ರಿಪೋರ್ ಮನಃ
ವಿಹಾರ ಅಹರಹ ಚಿತ್ರ ಚಾರಿತ್ರ ಚತುರೋರ್ಮಿಷು. ತನ್ನ ಮನಸ್ಸನ್ನು ಕುರಿತು ಆದೇಶ ಕೊಡ್ತಾ ಇದ್ದಾರೆ. ಹೇ ಮನಸ್ಸೇ, ಭಗವಂತನ ಚಿಂತನೆ ಮಾಡು. ಆಚಾರ್ಯ ಹೇಳಿದರು, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ. ಮನಸ್ಸನ್ನು ಭಗವಂತನ ಪಾದದಲ್ಲಿ ತೊಡಗಿಸು. ವಾದಿರಾಜ ಶ್ರೀಪಾದರು ಸ್ತೋತ್ರ ಮಾಡ್ತಿದ್ದಾರೆ. ಹೇ ಮನಃ ವಿಹಾರ ಅಹರಹ ವಿಹಾರ. ಮನಸ್ಸೇ, ಪ್ರತಿದಿನವೂ ಕೂಡ ನೀನು ವಿಹಾರ ಮಾಡು. ಎಲ್ಲಿ ವಿಹಾರ ಮಾಡು? ಲೌಕಿಕ ಪದಾರ್ಥಗಳಲ್ಲಿ ವಿಹಾರ ಮಾಡು ಅಂತ ವಿಧಿ ಮಾಡಬೇಕಾಗಿಲ್ಲ. ಯಾಕೆ? ಮನಸ್ಸು ಹೋಗುವುದೇ ಅಲ್ಲಿಗೆ. ಅದಕ್ಕೋಸ್ಕರ ವಾದಿರಾಜರ ಶ್ರೀಪಾದರು ಹೇಳ್ತಿದ್ದಾರೆ, ಅಹರಹ ವಿಹಾರ. ಕುತ್ರ, ಎಲ್ಲಿ ಅಂತ ಹೇಳಿದ್ರೆ, ಆ ಭಗವಂತನ ಹರಿಕ್ಷೀರಾಂಬುದೇಹೇ ಚಿತ್ರ ಚಾರಿತ್ರ ಚತುರೋರ್ಮಿಷು ವಿಹಾರ. ನಾವು ಈಜಾಡಲಿಕ್ಕೆ ಹೋಗ್ತೇವೆ, ಚಿಕ್ಕ ಬಾವಿ ಇದ್ರಲ್ಲಿ ಈಜಾಡಲಿಕ್ಕೆ ಆಗುವುದಿಲ್ಲ. ಮಧ್ಯ ಸರೋವರಕ್ಕೆ ಬರ್ತೀವಿ, ವಿಶಾಲವಾಗಿದೆ. ಆದರೆ ಅಲ್ಲಿ ಇಡೀ ದಿವಸ ಈಜಾಡ್ತಾ ಇದ್ದರೆ ವಾಚ್ಮ್ಯಾನ್ ಬಂದು ಓಡಿಸ್ತಾನೆ. ಹಾಗಾದರೆ ಎಲ್ಲಿಗೆ ವಿಹಾರಕ್ಕೆ ಈಜಾಡಲಿಕ್ಕೆ ಹೋಗೋಣ ಅಂತ ಹೇಳಿದ್ರೆ, ಸಮುದ್ರಕ್ಕೆ ಹೋಗೋಣ. ಸಮುದ್ರಕ್ಕೊಂದು ಕೊನೆ ಇಲ್ಲ, ಸಮುದ್ರದಲ್ಲಿ ಯಾರು ಕೇಳುವವರೂ ಇಲ್ಲ. ಅಂತಹ ಸಮುದ್ರದಂತೆ ಇರುವಂಥವನು ಭಗವಂತ. ಆದ್ದರಿಂದಾಗಿ ಏ ಮನಸ್ಸೇ, ಭಗವಂತನಲ್ಲಿ ವಿಹರಿಸು. ಭಗವಂತ ಎಂಬವನು ಹರಿಕ್ಷೀರಾಂಬುದೇ. ಅದು ಎಂಥ ಲವಣ ಸಮುದ್ರವಲ್ಲ, ಉಪ್ಪು ನೀರು ಕೂಡ ಸಾಯಬೇಕಾಗಿಲ್ಲ. ಕ್ಷೀರಾಂಬುದಿ, ಅದು ಆನಂದಕರವಾದಂತಹ ಕ್ಷೀರಾಂಬುದಿ. ಭಗವಂತ ಎಂಬಂತಹ ಕ್ಷೀರಾಂಬುದಿ ಅಲ್ಲಿ ವಿಹಾರ ಮಾಡಿದರೆ ಮುಳುಗಿ ಸಾಯುವಂಥ ಪ್ರಮೇಯನೇ ಇಲ್ಲ. ಆ ಕ್ಷೀರಾಂಬುದಿ, ಭಗವಂತನೆಂಬ ಕ್ಷೀರಾಂಬುದಿ ಅಂತ ಹೇಳೋದು ಭವಘರ್ಮ ರಿಪೋಹೋ. ಜೋರು ಬಿಸಿಲಾದರೆ ನೀರಲ್ಲಿ ಮುಳುಗಿಬಿಡೋಣ ಅಂತ ಅನಿಸುತ್ತೆ ಸೆಕೆಗೆ. ಸಂಸಾರದ ಆ ಸೆಕೆಯನ್ನು ಪರಿಹಾರ ಮಾಡಲಿಕ್ಕೆ ಆ ಭಗವಂತನ ಎಂಬ ಸಮುದ್ರ, ಕ್ಷೀರ ಸಮುದ್ರನೇ ಯೋಗ್ಯವಾದಂಥದ್ದು. ಅಂತಹ ಸಮುದ್ರದಲ್ಲಿ ವಿಹಾರ ಮಾಡು. ಈ ಸಮುದ್ರದಲ್ಲಿ ತೆರೆಗಳು ಬರ್ತವೆ. ಆ ಭಗವಂತನ ತೆರೆಗಳು ಯಾವುದು ಅಂತ ಹೇಳಿದ್ರೆ, ಚಿತ್ರ ಚಾರಿತ್ರ ಚತುರ ಊರ್ಮಿಷು. ಭಗವಂತನಲ್ಲಿ ಬರುವಂಥ ತೆರೆಗಳು ಯಾವುದು? ಅದನ್ನೇ ವೇದವ್ಯಾಸರು ಹೇಳಿದರು. ಓಂ ಜನ್ಮಾದ್ಯಸ್ಯ ಯತಃ ಓಂ. ಭಗವಂತನ ಕ್ರಿಯೆಗಳು ಯಾವುದು? ಸೃಷ್ಟಿ ಸ್ಥಿತಿ ಸಂಹಾರ, ನಿಯತಿರ್ಜ್ಞಾನಮಾವೃತಿ, ಬಂಧ ಮೋಕ್ಷವು. ಭಗವಂತ ಇಷ್ಟನ್ನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿದ್ದನ್ನು ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ, ನಿಯಮನೆ ಮಾಡ್ತಾನೆ, ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಬಂಧವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಇದೆಲ್ಲ ಸಾಮಾನ್ಯವಾದ ಕೆಲಸಗಳಲ್ಲ, ಬಹಳ ಚತುರವಾದದ್ದು, ಬಹಳ ವಿಲಕ್ಷಣವಾಗಿದ್ದು. ಸಾಮಾನ್ಯದವರಿಗೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಇದು ಮತ್ತೆ ಚಿತ್ರ ಚಾರಿತ್ರ. ಇದು ಒಂದರ ಹಾಗೆ ಒಂದಿಲ್ಲ. ಸೃಷ್ಟಿ ಮಾಡ್ತಾನೆ ಭಗವಂತ, ಆದರೆ ಆ ಸೃಷ್ಟಿ ಮಾಡಿದಂತಹ ಪದಾರ್ಥಗಳು ಒಂದು ಪದಾರ್ಥದ ಇನ್ನೊಂದಿಲ್ಲ. ಬಹುಚಿತ್ರ ಜಗದ್ಬಹುದಾಕರಣಾತ್. ಇಂಥ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಇಂತಹ ಭಗವಂತನ ವಿಚಿತ್ರವಾದಂತಹ ಈ ಒಂದು ಆ ಕ್ರಿಯೆಗಳ ಮನನ ಮಾಡ್ತಾ ಅದರಲ್ಲೇ ವಿಹಾರ ಮಾಡು ಎಂಬುದಾಗಿ ತನ್ನ ಮನಸ್ಸಿಗೆ ಆದೇಶ ಕೊಡ್ತಾ ಇದ್ದಾರೆ. ವಾದಿರಾಜರಿಗೆ ಅಗತ್ಯ ಇಲ್ಲ. ವಾದಿರಾಜರ ಮನಸ್ಸು ಸದಾ ಭಗವಂತನಲ್ಲೇ ಪ್ರವಣವಾಗಿದೆ. ಮತ್ತು ಯಾರ ಮನಸ್ಸಿಗೆ ಆದೇಶ ಅಂತ ಹೇಳಿದ್ರೆ, ಸಾಧಕರ ಮನಸ್ಸಿಗೆ ಆದೇಶ. ಸಾಧಕರಾದವರು ಕೂಡ ಮನಸ್ಸಿನಿಂದ ಸದಾ ಭಗವಂತನ ಚಿಂತನೆ ಮಾಡಬೇಕು. ಲೌಕಿಕ ವ್ಯವಹಾರದಲ್ಲಿ ನಾವು ಪ್ರತಿಯೊಂದು ಪದಾರ್ಥ ನೋಡಲೇಬೇಕು, ವ್ಯವಹಾರ ಮಾಡಬೇಕು. ಸದಾ ಭಗವಂತನ ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ದೈನಂದಿನ ವ್ಯವಹಾರ ನಡೆಯುವುದಿಲ್ಲ. ಹಾಗಾದರೆ ಲೌಕಿಕ ವ್ಯವಹಾರ ಜೊತೆಗೇನೆ
ಭಗವಂತನ ಒಂದು ಮಹಿಮೆಯನ್ನು ಹೇಗೆ ಚಿಂತನೆ ಮಾಡೋದು ಅಂತ ಹೇಳಿದ್ರೆ, ಒಂದು ಸುಂದರವಾದ ಹೂ ಇದೆ, ವಾ ಒಳ್ಳೆಯದೇ, ಚೆನ್ನಾಗಿದೆ ಹೂ ಅಂತ ಅಷ್ಟೆಲ್ಲ ನಿಲ್ಲಬಾರ್ದು. ಇಂತಹ ಹೂವಿನ ಸೌಂದರ್ಯವನ್ನು ಸೃಷ್ಟಿ ಮಾಡಿದಂಥ ಭಗವಂತನ ಸಾಮರ್ಥ್ಯ ಎಂಥದ್ದು ಎಂಬುದನ್ನು ಚಿಂತನೆ ಮಾಡಿದರೆ ಮನಸ್ಸು ಭಗವಂತನ ನೆಲೆಸಿದಾಗೆ ಆಗತ್ತೆ. ಅದಕ್ಕೋಸ್ಕರ ವಾದರಾಜರು ಹೇಳ್ತಾರೆ, ಅಹರಹ ವಿಹಾರ, ದಿನಾಲು ಆ ಒಂದು ಭಗವಂತನ ಒಂದು ಆ ಕಥೆಗಳಲ್ಲಿ ಭಗವಂತನ ಮಹಿಮೆಗಳಲ್ಲಿ ಚಿಂತನೆ ಮಾಡ್ತಾ, ಮಹಿಮೆಗಳನ್ನು ಚಿಂತನೆ ಮಾಡ್ತಾ ವಿಹಾರ ಮಾಡು ಎಂಬುದಾಗಿ ಆದೇಶ ಕೊಟ್ಟಿದ್ದಾರೆ. ಇದು ಒಂದು ಬರೀ ಸ್ತೋತ್ರ ರೂಪವಾಗಿಲ್ಲ, ಇದು ಶಾಸ್ತ್ರ ಪ್ರಮೇಯಗಳನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಸಮುದ್ರ ದೃಷ್ಟಾಂತ ಕೊಟ್ಟಿದ್ದಾರೆ ಭಗವಂತನಿಗೆ. ಹರಿ ಎಂಬವನೇ ಕ್ಷೀರಾಂಬುದಿ. ಸಮುದ್ರ ಬೇರೆಯಲ್ಲ, ಸಮುದ್ರದ ಅಲೆಗಳು ಬೇರೆಯಲ್ಲ, ಇದು ಶಾಸ್ತ್ರ ಪ್ರಮೇಯ. ಇದು ಸಮುದ್ರ ಅಂತ ಸಮುದ್ರದ ಅಲೆ ಅಂತ ಹೇಳ್ತೀವಿ ನಾವು, ಆದರೆ ಸಮುದ್ರಕ್ಕಿಂತ ಅಲೆ ಬೇರೆಯಾಗಿದೆಯಾ? ಭಗವಂತ ಅವನ ಕ್ರಿಯೆಗಳು, ಸೃಷ್ಟಿ ಕ್ರಿಯೆ ಇದೆ, ಭಗವಂತ ಬೇರೆಯಲ್ಲ, ಭಗವಂತನ ಕ್ರಿಯೆಗಳು ಬೇರೆಯಲ್ಲ. ಆದರೆ ಭಗವಂತ ಕ್ರಿಯೆ ಅಂತ ನಾವು ಹೇಳ್ತೀವಿ, ನಾವು ಭಗವಂತನ ಕ್ರಿಯೆ ಅಂತ ಹೇಳ್ತೀವಿ, ಆದರೆ ಭಗವಂತನಿಗೂ ಅವನ ಕ್ರಿಯೆಗಳಿಗೂ, ಭಗವಂತನಿಗೂ ಅವನ ಗುಣಗಳಿಗೂ, ಭಗವಂತನಿಗೂ ಅವನ ಧರ್ಮಗಳಿಗೂ, ಅವನ ರೂಪಗಳಿಗೂ ಯಾವುದಕ್ಕೂ ಭೇದ ಇಲ್ಲ. ಆದರೂ ಭೇದ ವ್ಯವಹಾರ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಅಂತ ಹೇಳಿದ್ದಾರೆ. ಇಂಥ ಒಂದು ಶಾಸ್ತ್ರ ಪ್ರಮೇಯವನ್ನು ವಾದಿರಾಜ ಶ್ರೀಪಾದರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದಾಗಿ ಭಗವಂತನ ಒಂದು ಕ್ರಿಯೆಗಳನ್ನು ಚಿಂತನೆ ಮಾಡೋದು ಅಂತ ಹೇಳಿದ್ರೆ ಭಗವಂತನ ಚಿಂತನೆ ಮಾಡಿದ ಹಾಗೇನೆ. ಮತ್ತೆ ಅಷ್ಟೇ ಅಲ್ಲದೆ ನಾನು ಈ ಗ್ರಂಥದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಎಂಬುದನ್ನು ಕೂಡ ಈ ಶ್ಲೋಕದಲ್ಲಿ ಸೂಚನೆ ಮಾಡಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹರಿಕ್ಷೀರಾಂಬುದೇಹೇ, ಶ್ರೀಹರಿ ಎಂಬ ಕ್ಷೀರಾಂಬುದಿಯ ಆ ಅಲೆಗಳನ್ನು ಚಿಂತನೆ ಮಾಡು, ಅವನ ಕ್ರಿಯೆಗಳನ್ನು ಚಿಂತನೆ ಮಾಡು. ಕ್ಷೀರಾಂಬುದಿ ಅಂತ ಹೇಳಿದ್ದಾರೆ. ಅಂಬುದಿ ಅಂತ ಹೇಳಿದ್ರೆ ಸಮುದ್ರ, ಸಮುದ್ರ ಅಂತ ಹೇಳಿದ್ರೆ ತೀರ್ಥರಾಜ. ತೀರ್ಥರಾಜ ನಮಸ್ತು ಸ್ತೋತ್ರ ಮಾಡ್ತೀವಿ ನಾವು. ತೀರ್ಥರಾಜ ಯಾಕೆ ಅಂತ ಹೇಳಿದ್ರೆ ಎಲ್ಲ ನದಿಗಳು ಹೋಗಿ ಸೇರುವುದು ಸಮುದ್ರಕ್ಕೆ. ಸಮುದ್ರಗಳು ಪತ್ನಿ ವರುಣ, ಅದೇ ಸಮುದ್ರ ರಾಜ, ಅವನ ಪತಿ. ಈ ರೀತಿಯಾಗಿ ಅವನಿಗೆ ತೀರ್ಥರಾಜ. ಇಲ್ಲಿ ಏನು ಮಾಡ್ತಿದ್ದಾರೆ? ತೀರ್ಥಗಳನ್ನು ವರ್ಣನೆ ಮಾಡ್ತಾರೆ, ಕ್ಷೇತ್ರಗಳನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಸೂಚನೆ ಕೊಡುವ ಮೂಲಕ ವಾದಿರಾಜ ಶ್ರೀಪಾದರು ಮೊದಲಿಗೇನೆ ಕ್ಷೀರಾಂಬುದೆ ಎಂದು ಹೇಳುವ ಮೂಲಕ ಈ ಗ್ರಂಥದ ವಿಷಯ ಏನು ಎಂಬುದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಬರೀ ತೀರ್ಥಗಳ ವರ್ಣನೆಯೇ ಅದೇ ಕೊನೆ ಆಗಬಾರ್ದು. ಮತ್ತೇನಂತ ಹೇಳಿದ್ರೆ ಆ ತೀರ್ಥಗಳಿಗೆ ಮಹತ್ವ ಬಂದದ್ದು ಯಾರಿಂದ ಅದನ್ನು ಹೇಳ್ತಾರೆ. ಹರಿಕ್ಷೀರಾಂಬುದೇಹೇ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕೈವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ. ಆಚಾರ್ಯರ ಮಾತು. ಪ್ರತಿಯೊಂದು ಪದಾರ್ಥಗಳಲ್ಲೂ ಇದ್ದುಕೊಂಡು ಆಯಾಯ ವ್ಯಕ್ತಿಗಳು, ಪದಾರ್ಥಗಳು ಅವರ ಮೂಲಕ ಅವರವರ ಶಕ್ತಿಯನ್ನು ವ್ಯಕ್ತಗೊಳಿಸಿ ಜಗತ್ತಿನ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿಸುವಂಥ ಶಕ್ತಿ ಅದು ಒಂದೇ, ಅದು ಭಗವಂತ. ಅದನ್ನೇ ಶ್ರೀಪಾದರಲ್ಲಿ ಹೇಳಿದ್ದಾರೆ, ಹರಿಕ್ಷೀರಾಂಬುದೇಹೇ, ಹರಿಯೇ ಸಕಲ ತೀರ್ಥಗಳ ಮಹಿಮೆಗೆ ಕಾರಣನಾದವನು. ಈ ರೀತಿಯಾಗಿ ಇದಕ್ಕೆ ವಿಷಯ ಏನು, ಪ್ರಯೋಜನ ಏನು ಎಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯಾಗಿ ಮೊದಲನೇ ಶ್ಲೋಕದಲ್ಲಿ ಆ ಭಗವಂತನ ಸ್ತೋತ್ರ ರೂಪವಾದಂತಹ ಮಂಗಳಾಚರಣೆ ಮಾಡಿದ್ದಾರೆ. ಎರಡನೇ ಶ್ಲೋಕದಲ್ಲಿ ತಾನು ಮಾಡಿದಂತಹ ಕೃತಿ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು. ವಸ್ತುತಸ್ತು ವಾದಿರಾಜ ಶ್ರೀಪಾದರಿಗೆ ಯಾವುದೇ ವಿಘ್ನಗಳಿಲ್ಲ, ಅಂತರಾಯ ಎಂಬುದವರಿಗೆ ಸ್ವಲ್ಪನೂ ಇಲ್ಲ. ಆದರೂ ಕೂಡ ಶಿಷ್ಯರನ್ನು ಶಿಕ್ಷಣ ಮಾಡಲಿಕ್ಕೋಸ್ಕರ ಶಿಷ್ಯರಾದವರು ಯಾವುದೇ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಭಗವಂತನ ಸ್ತೋತ್ರ ಮಾಡಬೇಕು.
ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಭಗವಂತನ ಸ್ತೋತ್ರ ಮಾಡಬೇಕು ಎಂಬ ಒಂದು ನೀತಿಯನ್ನು ಹೇಳಲಿಕ್ಕೋಸ್ಕರ ತಮಗೆ ಸ್ವತಃ ವಿಘ್ನ ಬರುವ ಸಂದರ್ಭ ಇಲ್ಲದಿದ್ದರೂ ಕೂಡ ಭಗವಂತನ ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ. ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತು ಏನಂ ಅನೇನಸಂ. ವಾದಿರಾಜರ ಕವಿತಾ ವೈಭವ, ಆ ಪ್ರಾಸಗಳು ನಮ್ಮನ್ನು ಕುಣಿದಾಡಿಸ್ತದೆ. ಅವ್ರು ಹೇಳ್ತಾರೆ, ಅವರ ಆರಾಧ್ಯ ರೂಪ ಅಂತ ಭಗವಂತ, ಆರಾಧ್ಯ ರೂಪ ಭಗವಂತನದ್ದು ಹಯಗ್ರೀವ ರೂಪ, ಅದನ್ನು ಸ್ತೋತ್ರ ಮಾಡ್ತಿದ್ದಾರೆ. ಪ್ರತಿಯೊಂದು ಕೆಲಸವುಗಳು ಕೂಡ ಪೂರ್ಣವಾಗುವುದು ಆ ಭಗವಂತನ ಅನುಗ್ರಹದಿಂದ. ನಾನು ಈ ಒಂದು ಕೃತಿಯನ್ನು ಪ್ರಾರಂಭ ಮಾಡಿದ್ದೇನೆ, ಇದು ಪೂರ್ಣ ಆಗುವುದು ಆ ಭಗವಂತನ ಕರುಣೆಯಿಂದ, ದಯೆಯಿಂದ. ಯಾಕೆಂತ ಹೇಳಿದ್ರೆ ಆ ಭಗವಂತನ ಕರುಣೆ ಅಂತ ಹೇಳೋದು, ಹಯಗ್ರೀವನ ಭಗವಂತನ ಕರುಣೆ ಅಂತ ಹೇಳೋದು ಅದು ಸಾಮಾನ್ಯದಲ್ಲ. ಅದು ಆಯಿತು ಅಂತ ಹೇಳಿದ್ರೆ ನಮಗೆ ದಾಟಲು ಅಶಕ್ಯವಾದಂತಹ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ. ಸಮುದ್ರವನ್ನು ನಮಗೆ ದಾಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಅಂಥ ಅಗಾಧವಾದಂತಹ ಸಮುದ್ರವೂ ಕೂಡ ಚಿಕ್ಕದಾದಂತಹ ತೊರೆಯ ಹಾಗೆ, ತೋಡಿನ ಹಾಗೆ ಆಗತ್ತಂತೆ. ನಮಗೆ ಸಂಸಾರ ನಿವೃತ್ತಿ ಆಗಬೇಕು. ಸಂಸಾರ ಅಂತ ಅಂದರೆ ಏನೋ ನಿಮ್ಗೆ ಗೊತ್ತು. ಸಂಸಾರ ಅಂದರೆ ಹುಟ್ಟು ಸಾವುಗಳು. ಈ ಹುಟ್ಟು ಸಾವುಗಳ ಒಂದು ಚಕ್ರದಿಂದ ಹೊರಗೆ ಬರಬೇಕು. ಆದರೆ ನಮ್ಮ ಪ್ರಯತ್ನದಿಂದ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಹುಟ್ಟು ಸಾವುಗಳಿಗೆ ಕೊನೆ ಇಲ್ಲ. ಇದು ಅಗಾಧವಾದಂತಹ ಹಾಗೆ ಇದೆ. ಆದರೆ ಇಂತಹ ಒಂದು ಅಗಾಧವಾದಂತಹ ಭವ ಅಂಬುದಿಯನ್ನು ದಾಟಬೇಕು ಅಂತಾದರೆ ಒಂದೇ ಒಂದು ದಾರಿ, ಆ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು. ಹಯಗ್ರೀವನ ದಯಾ ಸಿಂಧು, ಆ ಭಗವಂತನೆಂಬ ದಯೆಯ ಕಡಲು, ಅದು ನಮ್ಮ ಅಗಾಧವಾದಂತಹ ಸಂಸಾರದ ಸಮುದ್ರವನ್ನು ಕೂಡ ಒಂದು ಚಿಕ್ಕ ಬಾವಿಯ ಹಾಗೆ ಮಾಡುತ್ತಂತೆ. ಒಂದು ಚಿಕ್ಕ ಬಾವಿಯಿಂದ ದಾಟಿಕೊಂಡು ಹೋಗಬಹುದು. ಅಂತಹ ಕರುಣೆ ಆ ಭಗವಂತನದ್ದು. ಅಂತಹ ಭಗವಂತನ ಅನುಗ್ರಹದಿಂದ ನಾನೇನೋ ಏನೊಂದು ಈ ಗ್ರಂಥವನ್ನು, ಕೃತಿಯನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಇಂತಹ ಕೃತಿಯು ಕೂಡ ಯಾವುದೇ ದೋಷಗಳಿಲ್ಲದೆ ನಿರ್ದುಷ್ಟವಾಗಿ ಅದು ಹೊರಹೊಮ್ಮಲಿ, ನಿರ್ದುಷ್ಟವಾಗಿ ಜನರಿಗೆ ಅರ್ಥವಾಗಲಿ ಎಂಬೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರೋತ ಏನಂ ಅನೇನಸಂ. ಮೊದಲು ಹೇಳಿದಾಗೆ ವಾದಿರಾಜರಿಗೆ ವಿಘ್ನಗಳಿಲ್ಲ, ಆದರೆ ಸಾಧಕರ ವಿಘ್ನಗಳನ್ನು ಪರಿಹಾರ ಮಾಡಲಿ ಉದ್ದೇಶದಿಂದ ತಾವು ಸ್ತೋತ್ರ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅದನ್ನೇ ಆಚಾರ್ಯ ಹೇಳಿದ್ದಾರೆ, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂತ. ನಮಗೆ ಬೇಕಾದದ್ದನ್ನು ನಾವು ಕೇಳುವುದಕ್ಕಿಂತ ದೊಡ್ಡವರ ಮೂಲಕ ಕೇಳಿಸಿದರೆ ಅದು ಬೇಗ ಫಲ ಕೊಡುತ್ತಂತೆ. ಪುರಾಣದಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ದೈತ್ಯರೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಲಗ್ಗೆ ಇಟ್ಟಾಗ ದೇವತೆಗಳೇ ಬೇರೆ ದಾರಿ ಕಾಣುವುದಿಲ್ಲ, ಭಗವಂತನೇ ಶರಣ ಹೋಗಬೇಕು ಅಂತ ವಿಚಾರ ಮಾಡಿ ದೇವತೆಗಳು ಅಪರೋಕ್ಷ ಜ್ಞಾನಿಗಳು, ಆದರೂ ಕೂಡ ತಾವೇ ಸ್ವತಃ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಹೋಗುವುದಿಲ್ಲ. ನೇರ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಆ ಭಗವಂತನ ಸ್ತೋತ್ರ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬ್ರಹ್ಮದೇವರು ಅಂತ ಹೇಳಿದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಅದೇ ಮುಂದೆ ಬ್ರಹ್ಮ ಪದವಿಗೆ ಬರಲಿಕ್ಕಿರುವಂತಹ ವಾದಿರಾಜ ಶ್ರೀಪಾದರು ಕೂಡ ಭಗವಂತನಿಗೆ ಅತ್ಯಂತ ಪ್ರಿಯರಾದರಾದ್ರಿಂದಾಗಿ ನಮ್ಮ ಪರವಾಗಿ ವಾದಿರಾಜರು ಪ್ರಾರ್ಥನೆ ಮಾಡಿದರೆ ಅದರ ಫಲ ನಮಗೆ ಸಿಗುತ್ತೆ. ಈ ಒಂದು ಉದ್ದೇಶದಿಂದ ತನ್ನ ಉಪಾಸ್ಯ ರೂಪವಾದಂತಹ ಹಯಗ್ರೀವನನ್ನು ಸ್ತೋತ್ರ ಮಾಡಿದ್ದಾರೆ. ಮುಂದೆ ಗುರುಗಳಾದಂತಹ ಆಚಾರ್ಯನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾನು ದೊಡ್ಡ ಕೆಲಸಕ್ಕೆ ಇಳಿದಿದ್ದೇನೆ. ಯಾವುದದು? ಸಾಮಾನ್ಯ ಕೆಲಸ ಅಲ್ಲ. ಇವಾಗದ ಹಾಗೆ, ಇವಾಗಾದರೆ ನಮ್ಗೆ ಯಾವುದೋ ಒಂದು ಕ್ಷೇತ್ರದ ಒಂದು ಊರಿನ ಬಗ್ಗೆ ಪರಿಚಯ ಬೇಕು ಅಂತಾದರೆ ಯಾರನ್ನು ಕೇಳಬೇಕಾಗಿಲ್ಲ.
ಇಂಟರ್ನೆಟ್ ಆನ್ ಮಾಡೋದು, ಗೂಗಲ್ ಸರ್ಚ್ ಅದೇನಿದೆ ಅಲ್ವಾ ಅದಕ್ಕೆ ಹೋಗೋದು, ಆ ಊರಿನ ಹೆಸರಾಗಿದ್ದ ತಕ್ಷಣ ಎಲ್ಲ ವಿವರ ಬಂದುಬಿಡುತ್ತೆ. ಆದರೆ ಇದು ಅಂಥದ್ದಲ್ಲ. ಇದು ಕ್ಷೇತ್ರದ ಮಹಿಮೆಯನ್ನು ಬರೀಬೇಕಾದರೆ ವಾದಿರಾಜರು ಆಯಾಯ ಕ್ಷೇತ್ರಕ್ಕೆ ಸಂದರ್ಶನ ಮಾಡಿದ್ದಾರೆ. ಸಂದರ್ಶನ ಮಾಡಬೇಕಾದ್ರೆ ಅವರ ಉದ್ದೇಶ ಏನಿತ್ತು? ಈ ಕ್ಷೇತ್ರದ ಮಹಿಮೆಯನ್ನು ಜನರಿಗೆ ತಿಳಿಸಿಕೊಡಬೇಕು. ದೊಡ್ಡ ಭಾರವನ್ನು ತಲೆಯಲ್ಲಿ ಹೊತ್ತುಕೊಂಡು ಕ್ಷೇತ್ರಗಳಿಗೆಲ್ಲ ಸಂಚಾರ ಮಾಡಬೇಕು ನಾನು ಮುಂದೆ. ಸಾಮಾನ್ಯವಾಗಿ ನಾವು ಒಂದು ಕಡೆ ಹೋಗಬೇಕಾದ್ರೆ ಆಯಾಸ ಆಗತ್ತೆ. ದೊಡ್ಡ ಒಂದು ಕೆಲಸ, ಒಂದು ಭಾರವಾದ ಕೆಲಸ ಇಟ್ಟುಕೊಂಡು ಹೊರಟ್ರೆ ಖಂಡಿತ ಆಯಾಸವಾಗುತ್ತೆ. ಆಯಾಸ ಪರಿಹಾರ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ದಾರಿ. ತುಂಬ ಆಯಾಸ ಆದರೆ ಫ್ಯಾನ್ ಸ್ವಿಚ್ ಆನ್ ಮಾಡಿ ಕೂತ್ಬಿಡ್ತೀವಿ ನಾವು. ಅಂದರೆ ಗಾಳಿ ಬೀಸಿತು ಅಂತ ಹೇಳಿದ್ರೆ ನಮ್ಮ ಆಯಾಸ ಎಲ್ಲ ಪರಿಹಾರವಾಗುತ್ತೆ. ತೀರ್ಥಕ್ಷೇತ್ರಗಳ ಸಂದರ್ಶನ ಕಾಲದಲ್ಲಿ ಬರುವಂಥ ಆಯಾಸ ಪರಿಹಾರ ಆಗಬೇಕು ಅಂತ ಆದರೆ ಅದಕ್ಕೆ ಗಾಳಿಯ ಅನುಗ್ರಹ ಬೇಕು. ಯಾರು ಗಾಳಿ? ವಾಯುದೇವರು. ವಾಯುದೇವರ ಅನುಗ್ರಹ ಮಧ್ವದಲ್ಲೇ ಬರುತ್ತೆ. ಮಧ್ವಾಚಾರ್ಯರು 32 ಲಕ್ಷಣವುಳ್ಳಂತಹ ಮಧ್ವಾಚಾರ್ಯರು ನಡ್ಕೊಂಡು ಹೋಗಬೇಕಾದ್ರೆ ಅವರ ಹಿಂದೆ ಒಂದಷ್ಟು ಭಾರಿ ಜನಗಳು ಹೋಗ್ತಾ ಇದ್ರಂತೆ. ಆಚಾರ್ಯರು ಅವರು ವಾಯುದೇವರು, ಪ್ರಾಣದೇವರು, ಅವರಿಗೇನು ಆಯಾಸ ಆಗೋದಿಲ್ಲ. ಆದರೆ ಜೊತೆಗೆ ಹೋಗ್ತಿರುವಂಥ ವ್ಯಕ್ತಿಗಳಿಗೆ ಅವರು ಸಾಮಾನ್ಯ ಮನುಷ್ಯರು, ಅವರಿಗೆ ಆಯಾಸ ಆಗ್ತಾ ಇತ್ತು. ಆದರೆ ಅವರಿಗೆ ಗೊತ್ತಂತೆ ಆಯಾಸ ಆದಾಗೆಲ್ಲ ಒಂದು ಸಲ ಮಧ್ವಾಚಾರ್ಯ ನೋಡಿಬಿಡೋದು. ಮಧ್ವಾಚಾರ್ಯ ನೋಡಿದ ತಕ್ಷಣ ದೇಹದ ಆಯಾಸನ ಹೊರಟೋಗುತ್ತೆ, ಮನಸ್ಸಿನ ಆಯಾಸನ ಹೊರಟೋಗ್ತಾ ಇತ್ತು. ಮಧ್ವದಲ್ಲಿ ವರ್ಣನೆ ಮಾಡ್ತಾರೆ. ಅದೇ ತರಹ ವಾದಿರಾಜ ಶ್ರೀಪಾದರು ಕೂಡ ಪ್ರಾರ್ಥನೆ ಮಾಡ್ತಾರೆ. ನಾನು ಕೂಡ ನನ್ನ ಜನ್ಮಕ್ಷೇತ್ರವಾದಂತಹ ಈ ಒಂದು ರೂಪಪೀಠದಿಂದ ಪ್ರಾರಂಭಿಸಿ ಸಮಗ್ರ ಭಾರತದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿಯ ಮಹಿಮೆಯನ್ನು ನಿರೂಪಣೆ ಮಾಡಲಿಕ್ಕೋಸ್ಕರ ಹೊರಟಿದ್ದೇನೆ. ಆ ಜನ್ಮಭೂಮೇ ಅಟತೋ ಅಖಿಲೇಶು ತೀರ್ಥೇಶು ತದ್ವರ್ಣನ ಭಾರ ಮೂಡುವ. ಬರೀ ಕ್ಷೇತ್ರ ದರ್ಶನ ಮಾತ್ರ ನನ್ನ ಕೆಲಸ ಅಲ್ಲ, ತದ್ವರ್ಣನ ಭಾರ ಮೂಡುವ, ದೊಡ್ಡ ಭಾರವನ್ನು ನಾನು ತಲೆಯಲ್ಲಿ ಹೊತ್ಕೊಂಡಿದ್ದೇನೆ. ವಾದಿರಾಜರ ಶ್ರೀಪಾದರಿಗೆ ಏನು ಭಾರ ಅಲ್ಲ ಇದು, ಅದು ಲೋಕದೃಷ್ಟಿಯಿಂದ ಅವರು ಹೇಳ್ತಿದ್ದಾರೆ. ಅಂತಹ ಒಂದು ಏನಾದರೂ ಒಂದು ಅಂತಹ ಸಂದರ್ಭದಲ್ಲಿ ಮನಸ್ಸಿಗೆ ನನ್ನ ಮೃದುಮಾನಸಸ್ಯ ಆಯಾಸಂ ಅಸ್ಮತ್ ಮೃದುಮಾನಸಸ್ಯ ವಾಯು ಮುಹು ಕೃಂತತು ಮಧ್ವರೂಪಿ. ಆ ಮಧ್ವರೂಪಿಯಾದಂತಹ ವಾಯುದೇವರು ನಮ್ಮ ಮೃದುವಾದಂತಹ ಮನಸ್ಸಿನ ಆಯಾಸವನ್ನು ಪರಿಹಾರ ಮಾಡಲಿ. ಇದು ಕೂಡ ನಮ್ಮನ್ನು ಕುರಿತು ಹೇಳಿದ್ದು. ವಾದಿರಾಜ ಶ್ರೀಪಾದರಿಗೆ ಅವರಿಗೆ ಆಯಾಸ ಇಲ್ಲ, ಸಾಧಕರ ಆಯಾಸವನ್ನು ಪರಿಹಾರ ಮಾಡಲಿ ಎಂಬ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಸ್ಮತ್ ಮೃದುಮಾನಸಸ್ಯ, ನಮ್ಮ ಮನಸ್ಸಿಗೆ ಅಷ್ಟು ಶ್ರಮ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅಂತಹ ಬರುವಂತಹ ಆಯಾಸವನ್ನು ಆಜನ್ಮಭೂಮೇಹೇ, ಇಲ್ಲಿಂದ ಪ್ರಾರಂಭಿಸಿ ಎಲ್ಲ ಕ್ಷೇತ್ರಗಳನ್ನು ಸಂಚಾರ ಮಾಡಲಿಕ್ಕೆ ಇದ್ದೇನೆ. ವರ್ಣನೆ ಮಾಡುವಂತಹ ಮಹತ್ತರ ಕಾರ್ಯವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇಂತಹ ಸಂದರ್ಭ ಇರುವಂತಹ ಆಯಾಸವನ್ನು ಆಚಾರ್ಯರೆಂಬ ಆಚಾರೂಪಿಯಂತಹ ವಾಯುದೇವರು ಪರಿಹಾರ ಮಾಡಲಿ. ನಮಗಿದು ಮಾರ್ಗದರ್ಶನ. ದೇಹಕ್ಕೆ ಆಯಾಸವಾದಾಗ, ಮನಸ್ಸಿಗೆ ಆಯಾಸವಾದಾಗ, ದೇಹಕ್ಕೆ ರೋಗ ಬಂದಾಗ ಬೇರೆ ಬೇರೆ ಪ್ರಯತ್ನ ಪಡ್ತೇವೆ. ಆದರೆ ಏನು ಮಾಡಬೇಕು ಅದನ್ನು ಮಾಡುವುದಿಲ್ಲ. ಏನು ಮಾಡಬೇಕು? ಒಂದು ಸಲ ಪ್ರಾಣದೇವರನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಮ್ಮ ಸಕಲ ಆಯಾಸವೂ ಕೂಡ ಪರಿಹಾರವಾಗುತ್ತೆ. ನಾನು ಹಿಂದೆನೇ ಹೇಳಿದ್ದೆ, ಮಧ್ಯದಲ್ಲಿ ಬರುತ್ತೆ, ಆ ಗುರುಕುಮಾರನಿಗೆ ವಿಪರೀತವಾದ ತಲೆನೋವಂತೆ, ಅಸಾಧ್ಯವಾದ ತಲೆನೋವಿದ್ದಾಗ ಆಚಾರ್ಯ ಏನು ಮಾಡಿದ್ರು? ಆ ಬಾಲಕನ ಕಿವಿಯಲ್ಲಿ ತನ್ನ ಬಾಯಿಯ ಗಾಳಿಯನ್ನು ಊದಿ ಆ ತಲೆನೋವನ್ನೇ ಪರಿಹಾರ ಮಾಡಿದ್ರು. ಆದ್ದರಿಂದಾಗಿ ಆಚಾರ್ಯರ ಒಂದು ಸ್ಮರಣೆ ಮಾಡಿದರೆ ಸಾಕು, ಸಕಲ ಆಯಾಸವೂ ಕೂಡ ಪರಿಹಾರವಾಗುತ್ತೆ. ಮುಂದೆ ತಮ್ಮ ಗುರುಗಳನ್ನು ಸ್ತೋತ್ರ ಮಾಡ್ತಿದ್ದಾರೆ.
ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ, ನನ್ನನ್ನು ಪವಿತ್ರಗೊಳಿಸಿ, ನನ್ನ ಮನಸ್ಸನ್ನು ಶುದ್ಧೀಕರಿಸಿ, ಮನಸ್ಸಿನಲ್ಲಿ ಆ ದೇವರನ್ನು ಪ್ರತಿಷ್ಠೆ ಮಾಡಿ. ಸದ್ಗೃಹಿಣಿಯಾದವಳು ಏನು ಮಾಡ್ತಾಳೆ? ಬೆಳಿಗ್ಗೆ ಎದ್ದವಳು ಮನೆಯ ಒಳಗೆಲ್ಲ ಸ್ವಚ್ಛ ಮಾಡಿ, ಮನೆಯ ಅಂಗಳವನ್ನು ಸ್ವಚ್ಛ ಮಾಡಿ, ಅಲ್ಲೆಲ್ಲ ಒಳ್ಳೆಯ ರಂಗೋಲಿಯೆಲ್ಲ ಹಾಕಿ ಶುಭ್ರಗೊಳಿಸಿ ಮನೆಯೊಳಗೆ ಆ ದೇವರನ್ನು ಪೂಜೆ ಮಾಡ್ತಾಳೆ. ನಮ್ಮ ಮನಸ್ಸೆಂಬ ಮನೆಯನ್ನು ಕೂಡ ಹೀಗೆ ಶುದ್ಧವಾಗಿರಿಸಿಕೊಂಡಾಗ ಭಗವಂತನ ಆವಾಸವಾಗತ್ತೆ. ಪ್ರಾರ್ಥನೆ ಮಾಡ್ತಾರೆ, ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ. ಮೊದಲು ಮನೆಗೆ ನೀರು ಹಾಕಿ ತೊಳೆಯಬೇಕು. ನನ್ನ ಮನಸ್ಸನ್ನು ತೊಳೆಯಲಿಕ್ಕೆ ಯಾವ ನೀರು? ಗುರುಗಳೇ, ನಿಮ್ಮ ಒಂದು ಕರುಣೆ ಎಂಬ ನೀರು ನನ್ನ ಮನಸ್ಸಿಗೆ ಪ್ರವಹಿಸಿ ನಮ್ಮ ಮನಸ್ಸನ್ನು ತೊಳೆಯಿರಿ. ಆಮೇಲೆ ಏನು ಮಾಡಿ? ಮನಸ್ಸನ್ನು ಒಳಗೆ ತೊಳೆದು ಅಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿ. ನಾಗೇಂದ್ರ ತಲ್ಪಂ ಅಧಿರೋಪಯ. ಶೇಷನ ಮೇಲೆ ಪೌಡಿಸಿದಂತಹ ಭಗವಂತನನ್ನು ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಸ್ಥಾಪಿಸಿ. ಸಾಧಾರಣ ನಾವೇನು ಮಾಡ್ತೇವೆ? ಮನೆಯನ್ನೆಲ್ಲ ಅಲಂಕಾರ ಮಾಡಿ ಆಮೇಲೆ ದೇವತಾ ಪ್ರತಿಷ್ಠೆ ಮಾಡ್ತೇವೆ. ಆದರೆ ಇಲ್ಲಿ ಮಾತ್ರ ದೇವರು ಬಂದುಬಿಟ್ರೆ ಮನೆಗೆ ಅಲಂಕಾರ ಬಂದ ಹಾಗೆ. ಯಾಕೆ? ಭಗವಂತನೇ ಸ್ವತಃ ಅಲಂಕಾರ ಭೂತನಾದವನು. ತತ್ ಪದಾಬ್ಜರಾಗೇಣ ರಂಜಯ. ಆ ಬಾಲಕೃಷ್ಣ ಗೋಪಿಗಳ ಮನೆಗೆಲ್ಲ ಹೋಗ್ತಾ ಇದ್ದಂತೆ. ಗೋಪಿಯರಿಗೆ ಬಹಳ ಸಂತೋಷ ಅಂತೆ. ಯಾಕಂತ ಹೇಳಿದ್ರೆ ಆ ಚಿಕ್ಕ ಕೃಷ್ಣನ ಪುಟ್ಟ ಪಾದಗಳು ಮನೆಯೊಳಗೆ ಬಂದರೆ, ಆ ಕೆಂಪಾದಂತಹ ಪಾದಗಳು ಒಳಗೆ ಬಂದರೆ ಇಡೀ ಮನೆಯೇ ಶೋಭಿಸ್ತಾ ಇತ್ತಂತೆ. ಶ್ರೀಪಾದರು, ವಾದಿರಾಜ ಶ್ರೀಪಾದರು ಪ್ರಾರ್ಥನೆ ಮಾಡ್ತಾರೆ, ಆ ಭಗವಂತನ ನನ್ನ ಮನಸ್ಸಿನಲ್ಲಿ ಸ್ಥಾಪಿಸಿ ಗುರುಗಳೇ. ತನ್ಮೂಲಕ ಆ ಭಗವಂತನ ಪಾದಗಳ ರಾಗದಿಂದ, ರಾಗ ಅಂದರೆ ಎರಡರ್ಥ, ಒಂದು ಕೆಂಪು ಬಣ್ಣ, ಇನ್ನೊಂದು ಸ್ನೇಹ ಭಕ್ತಿ. ಭಗವಂತನ ಭಕ್ತಿಯಿಂದ ನನ್ನ ಮನಸ್ಸನ್ನು ಶೋಭೆಗೊಳಿಸಿ, ಶುಭ್ರಗೊಳಿಸಿ. ಮನೆ ಮುಂದೆ ನಾವು ಯಾಕೆ ರಂಗೋಲಿ ಹಾಕಬೇಕು ಅಂದರೆ, ಕ್ಷುದ್ರ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡಬಾರದು. ಅದಕ್ಕೋಸ್ಕರ ಮನೆ ಮುಂದೆ ರಂಗೋಲಿ ಹಾಕ್ತೇವೆ. ಮನೆ ಮುಂದೆ ತುಳಸಿ ವೃಂದಾವನ ಯಾಕೆ? ಕ್ಷುದ್ರ ಶಕ್ತಿಗಳನ್ನು ತಡೆಯಲಿಕ್ಕೋಸ್ಕರ. ಆದ್ದರಿಂದಾಗಿ ಮನೆಗೆ ಬಾಗಿಲಿಗೆ ತೋರಣ, ಮುಂದೆ ರಂಗೋಲಿ ಇದೆಲ್ಲ ಯಾಕೆ ಹಾಕ್ತೀವಿ ಅಂತ ಹೇಳಿಬಿಟ್ರೆ, ಮನೆಯೊಳಗೆ ಶುದ್ಧವಾದಂತಹ ಶಕ್ತಿಗಳು ಪ್ರವೇಶ ಮಾಡದೇ ಇರಲಿ ಅಂತ. ನಮ್ಮ ಮನಸ್ಸಿಗೂ ಕೂಡ ಕ್ಷುದ್ರ ಶಕ್ತಿಗಳು ಆಕ್ರಮಣ ಮಾಡ್ತಾ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ಕಲಿ, ಅವನು ಯಾರನ್ನು ಬಿಟ್ಟಿಲ್ಲ. ರುದ್ರದೇವರ ತನಕವೂ ಕೂಡ ಕಲಿ ಹೋಗಿದ್ದಾನೆ, ವಾಯುದೇವರ ಹತ್ರ ಹೋಗಲಿಕ್ಕೆ ಆಗಿಲ್ಲ. ಆದ್ದರಿಂದಾಗಿ ಕಲಿ ಎಲ್ಲಿ ಪ್ರವೇಶ ಮಾಡ್ತಾನೆ ಅಂದರೆ ಮೊದಲು ಮನಸ್ಸಿಗೆ ಪ್ರವೇಶ ಮಾಡೋದಂತೆ. ಆದ್ದರಿಂದಾಗಿ ನಮ್ಮ ಮನಸ್ಸು ಬೇಡದ ಚಿಂತನೆ ಮಾಡುವಂಥದ್ದು. ಆದ್ದರಿಂದಾಗಿ ವಾದರಾಜರು ಪ್ರಾರ್ಥನೆ ಮಾಡ್ತಿದ್ದಾರೆ, ನಮ್ಮ ಮನಸ್ಸಲ್ಲಿ ದೇವರನ್ನು ಸ್ಥಾಪಿಸಿ ತನ್ಮೂಲಕ ನಮ್ಮ ಮನಸ್ಸನ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಕಲಿಯನ್ನು ನಾಶ ಮಾಡಿ ಕಲಿಂ ಜಯ ತದ್ವಿವೀಕ್ಷುಂ ಎಂಬುದಾಗಿ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ. ಮುಂದೆ ತಾನು ಈ ಗ್ರಂಥದಲ್ಲಿ ಏನು ಮಾಡ್ತೇನೆ ಎಂಬುದನ್ನು ನಿರೂಪಣೆ ಮಾಡ್ತಿದ್ದಾರೆ. ತೀರ್ಥಕ್ಷೇತ್ರ ತದೀಶಾನ ಮಾಹಾತ್ಮ್ಯಾನಿ ಯಥಾಮತಿ. ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಗ್ರಂಥದಲ್ಲಿ ತೀರ್ಥಗಳನ್ನು, ಕ್ಷೇತ್ರಗಳನ್ನು ಬರೀ ಅಷ್ಟೇ ಅಲ್ಲ, ತದೀಶಾನಿ, ಆ ಕ್ಷೇತ್ರಕ್ಕೆ ಒಡೆಯನಾದಂತಹ ಆಯಾಯ ದೇವತೆಗಳು, ತದೀಶಾನಿ, ಅವರಿಗೂ ಆ ಶಕ್ತಿ ಕೊಟ್ಟಂತಹ ಭಗವಂತ, ಇವರ ಚರಿತ್ರೆ ನಾನು ವರ್ಣನೆ ಮಾಡ್ತೀನಿ. ವೇದವ್ಯಾಸರು ಎಚ್ಚರ ಕೊಟ್ಟಿದ್ದಾರೆ, ನ ಪ್ರತೀಕೆ ನಹಿ ಸಹ. ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ನಾವೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದರೆ, ದೇವರ ಪ್ರತಿಮೆ ಮುಂದೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಪ್ರತಿಮೆಯನ್ನು ಕಂಡಾನೆ ನೋಡ್ತೀವಿ. ಆದರೆ ಒಂದು ಎಚ್ಚರ ನಮ್ಮ ತಲೆಯಲ್ಲಿರಬೇಕು, ಆ ಪ್ರತಿಮೆಯೇ ದೇವರಲ್ಲ. ನ ಪ್ರತಿಗೆ ನಹಿ ಸಹ. ನಮ್ಮ ಶಾಸ್ತ್ರದಲ್ಲಿ ಮೂರ್ತಿ ಪೂಜೆಯನ್ನು ಎಲ್ಲೂ ಹೇಳಿಲ್ಲ. ಮತ್ತು ಯಾಕೆ ಮೂರ್ತಿ ಅಂತ ಹೇಳಿದ್ರೆ,
ಪ್ರತಿಮಾಯಾಂದು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ನಮ್ಮ ಮನೆಯಲ್ಲೂ ಕೂಡ ಕೃಷ್ಣನ ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡ್ತೇವೆ. ಆದರೆ ಉಡುಪಿ ಕೃಷ್ಣನ ಸಂದರ್ಶನ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯ ಪ್ರತಿಮೆಯನ್ನು ನಾವು ಪೂಜೆ ಮಾಡೋದು. ಈ ಪ್ರತಿಮೆಯನ್ನು ಸಾಕ್ಷಾತ್ ಮಧ್ವಾಚಾರ್ಯರೇ ಪೂಜೆ ಮಾಡಿದಂತಹ ಪ್ರತಿಮೆ ಇದು. ಇವತ್ತಿಗೂ ಕೂಡ ಪರ್ಯಾಯ ಶ್ರೀಗಳಲ್ಲಿ ಮಧ್ವಾಚಾರ್ಯ ವಿಶೇಷವಾಗಿ ಸನ್ನಿಹಿತರಾಗಿದ್ದುಕೊಂಡು ನಿತ್ಯವೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಆ ಪ್ರತಿಮೆಯಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಆದ್ದರಿಂದಾಗಿ ಪ್ರತಿಮೆಗೆ ನಮಸ್ಕಾರವಲ್ಲ, ಪ್ರತಿಮೆಯಲ್ಲಿರುವಂತಹ ಪ್ರಾಣಸ್ಥನಾದಂತಹ ಭಗವಂತನೇ ನಮಸ್ಕಾರ ಎಂಬ ಒಂದು ಎಚ್ಚರದಿಂದ ನಾವು ಚಿಂತನೆ ಮಾಡಬೇಕು. ಅದೇ ತರಹ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದರೂ ಕೂಡ ತದೀಶಾನಿ ಅಲ್ಲಿರುವಂತಹ ಭಗವಂತನ ಭಕ್ತರ ಸನ್ನಿಧಾನ, ಅವರೊಳಗಿರುವಂತಹ ಭಗವಂತನ ಸನ್ನಿಧಾನ, ಇದೆಲ್ಲ ಮಹಿಮೆಯನ್ನು ನಾನು ಈ ಗ್ರಂಥದಲ್ಲಿ ಕೆಲವೇ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತೀನಿ ಎಂಬುದಾಗಿ ವಾದಿರಾಜರು ಪ್ರತಿಜ್ಞೆ ಮಾಡಿ ಮೊದಲೇ ಹೇಳಿದ ಪ್ರಕಾರ ಆ ಜನ್ಮಭೂಮೇ ಅಟದೋಖಿಲೇಶು ಅಂತ ಪ್ರಾರಂಭ ಮಾಡಿದ್ದು ತಮ್ಮ ಜನ್ಮಕ್ಷೇತ್ರವಾದಂತಹ ಪರಶುರಾಮ ಕ್ಷೇತ್ರವನ್ನೇ ಮೊದಲಿಟ್ಟುಕೊಂಡು ಪ್ರಾರಂಭ ಮಾಡ್ತಾ ಇದ್ದಾರೆ ಪಶ್ಚಿಮ ಪ್ರಬಂಧವನ್ನು. ಪರಶುರಾಮ ಕ್ಷೇತ್ರ ಇಡೀ ಭೂಮಿಯಲ್ಲೇ ಬಹಳ ವಿಶಿಷ್ಟವಾದಂತಹ ಕ್ಷೇತ್ರ. ನಿಮಗೆಲ್ಲ ಗೊತ್ತು, ಭಗವಂತ ಪರಶುರಾಮನಿಗೆ ಅವತಾರ ಮಾಡಿದಂತಹ ಕರ್ಮ ಏನು? ದುಷ್ಟರ ಅಂತ ಕ್ಷತ್ರಿಯನೆಲ್ಲ ನಾಶ ಮಾಡಿ ಆ ಕ್ಷತ್ರಿಯರ ಸಂಪರ್ಕಕ್ಕೆ ಬಂದಂತಹ ಭೂಮಿಯಲ್ಲಿ ತಾನಿರೋದು ಯೋಗ್ಯವಲ್ಲ ಅಂತೇಳಿ ಅದೆಲ್ಲವನ್ನು ಬ್ರಾಹ್ಮಣಿಗೆ ದಾನ ಮಾಡಿ ತನಗೋಸ್ಕರ ಒಂದು ಭೂಮಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಪರಶುರಾಮ ದೇವರು. ತನ್ನ ಬಾಣವನ್ನು ಪ್ರಯೋಗ ಮಾಡಿದ್ದಾರೆ. ಗೋಕರ್ಣ ಕ್ಷೇತ್ರದಲ್ಲಿ ನಿಂತುಕೊಂಡು ಬಾಣವನ್ನು ಬಿಟ್ಟಿದ್ದಾರೆ. ಅವರ ಸಂಕಲ್ಪ, ದೇವರ ಸಂಕಲ್ಪವಾದರೆ ಸಾಕು, ಆ ಬಾಣ ಎಲ್ಲಿ ತನಗೆ ಹೋಗುತ್ತೋ ಅಲ್ಲಿ ತನಕ ಇದ್ದಂಥ ಸಮುದ್ರ ಹಿಂದೆ ಹೋಯ್ತಂತೆ. ಆ ಕ್ಷೇತ್ರನೇ ಪರಶುರಾಮ ಕ್ಷೇತ್ರ. ಆದ್ದರಿಂದಾಗಿ ಇಂತಹ ದಿವ್ಯವಾದಂತಹ ಕ್ಷೇತ್ರದಲ್ಲಿ ನಾವಿಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದು ಮಹಾ ಪುಣ್ಯದಿಂದ ಪ್ರಾಪ್ತವಾದಂಥ ಒಂದು ಭಾಗ್ಯ. ಇಲ್ಲಿರುವಂಥ ಸಾಧನೆಗೆ ಬಹಳ ಮಹತ್ವ. ಆದ್ದರಿಂದಾಗಿ ಆ ಪರಶುರಾಮ ಕ್ಷೇತ್ರದ ಮಹಿಮೆಯನ್ನು ಮೊದಲು ಕೊಂಡಾಡ್ತಾರೆ. ಕರ್ಣೆ ಪದನ್ಯಸ್ತ ರುಚಿ ರಿರಿಂಸು ವಾರಾಶಿ ವಸ್ತ್ರಂ ಜಗನಾಧಿ ಯಸ್ಯಾಹ ಅಮೂಮುಚತ್ ಬಾಣಕರೇಣ ಭೂಮೇ ಶ್ರೀ ಭಾರ್ಗವ ಸ ಜಯತಿ ಕ್ಷಿತಿಹೀನಃ. ನಮ್ಮ ಕ್ಷೇತ್ರ ಇದೆ ಅಲ್ವಾ, ನಹ ಕ್ಷಿತಿ, ನನ್ನ ಕ್ಷೇತ್ರ ಯಾವುದು? ಹೆಮ್ಮೆಯಿಂದ ಹೇಳ್ಕೋಬೇಕಂತೆ, ನಾನು ಪರಶುರಾಮ ಕ್ಷೇತ್ರದಲ್ಲಿ ಹುಟ್ಟಿ ಬಂದವನು. ನನ್ನ ಈ ಒಂದು ಕ್ಷೇತ್ರ ಇದೆ ಅಲ್ವಾ, ಇದು ಪರಶುರಾಮ ದೇವರ ಕ್ಷೇತ್ರ. ಪರಶುರಾಮ ದೇವರು ಆ ಗೋಕರ್ಣ ಕ್ಷೇತ್ರ, ಅದು ಕರ್ಣ, ಅದು ಇಡೀ ಭೂಮಿಯನ್ನು ಗೋವು ಅಂತ ಇಟ್ಕೊಂಡ್ರೆ ಆ ಕ್ಷೇತ್ರ, ಆ ಜಾಗ ಎಂಬುದು ಗೋವಿನ ಕರ್ಣಸ್ಥಾನೀಯವಾಗಿದ್ದು, ಅದಕ್ಕೆ ಗೋಕರ್ಣ ಅಂತ ಹೆಸರು. ಆ ಗೋಕರ್ಣ ನಿಂತುಕೊಂಡು ಪರಶುರಾಮ ದೇವರು ತನ್ನ ಬಾಣವನ್ನು ಪ್ರಯೋಗ ಮಾಡಿ ಸಮುದ್ರವನ್ನು ತಳ್ಳಿದರು. ವಾದಿರಾಜ ಮಹಾಕವಿಗಳು ಅವರನ್ನು ವರ್ಣನೆ ಮಾಡ್ತಿದ್ದಾರೆ. ಸಮುದ್ರ ಅಂತ ಹೇಳೋದೊಂದು ಸ್ತ್ರೀ. ಆ ಸ್ತ್ರೀಯ ಬಟ್ಟೆ ಯಾವುದು ಅಂತ ಹೇಳಿದ್ರೆ ಆ ನೀರೇ ಸ್ತ್ರೀಯ ಬಟ್ಟೆ. ಆ ಸ್ತ್ರೀ ಅಂತ ಹೇಳಿದ್ರೆ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಭಗವಂತ ಆ ಸ್ತ್ರೀಯ ಜೊತೆಗೆ ರಮಿಸಬೇಕು ಎಂಬ ಉದ್ದೇಶದಿಂದಲೋ ಎಂಬಂತೆ ತನ್ನ ಕೈಯಿಂದ ಆ ಸಮುದ್ರದ ಬಟ್ಟೆಯನ್ನು ಸರಿಸಿದ. ಯಾವುದು ಕೈ ಅಂತ ಹೇಳಿದ್ರೆ ತನ್ನ ಬಾಣ ಎಂಬ ಕೈಯಿಂದ ಸಮುದ್ರ ನೀರನ್ನು ಸರಿಸಿ ತನ್ನ ಕ್ರೀಡೆಗೋಸ್ಕರ ಆ ಭೂಭಾಗವನ್ನು ಪಡೆದುಕೊಂಡ ಎಂಬ ಒಂದು ಆ ಕಥೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡುವ ಮೂಲಕ ಇದು ಪರಶುರಾಮ ಕ್ಷೇತ್ರ ಎಂಬ ಒಂದು ವಿಷಯವನ್ನು ವರ್ಣನೆ ಮಾಡಿದ್ದಾರೆ. ಇಂತಹ ಪರಶುರಾಮ ಕ್ಷೇತ್ರ ಇರುವಂಥದ್ದು ನಮ್ಮದೇ ಆದಂತಹ ಈ ಉಡುಪಿ ರಜತ ಪೀಠಪುರ. ಅದು ಎಂಥದ್ದದು? ಭೂಲೋಕದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿರ್ಬೋದು, ಆದರೆ ಶ್ರೀ ವಾದಿರಾಜ ಶ್ರೀಪಾದರು ಹೇಳ್ತಿದ್ದಾರೆ, ಈ ಉಡುಪಿ ಕ್ಷೇತ್ರಕ್ಕೆ ಮಿಗಿಲಾದಂಥ ಇನ್ನೊಂದು ಕ್ಷೇತ್ರವೇ ಇಲ್ಲ.
ಯಾಕಿಲ್ಲ ಅಲ್ಲ, ಗಂಗೆ ಹರಿತಾ ಇದೆ ಕಾಶಿಯಲ್ಲೇ, ಕಾಶಿ ದೊಡ್ಡ ಕ್ಷೇತ್ರ ಅಲ್ವಾ? ಚಿಂತೆ ಪಡಬೇಡಿ, ಉಡುಪಿ ಕಾಶಿಯನ್ನು ಮೀರಿಸಿದೆ. ಯಾಕೆಂತ ಹೇಳಿದ್ರೆ ಕಾಶಿಯಲ್ಲಿ ವಿಶ್ವನಾಥ ಮಾತ್ರ ಇರುವುದು. ಕಾಶಿಯಲ್ಲಿ ಗಂಗೆ ಇದೆ ಹೌದು, ಆದರೆ ಉಡುಪಿಯಲ್ಲಿ ಗಂಗೆಯೂ ಇದೆ, ವಿಶ್ವನಾಥ ಅದೇ ರುದ್ರದೇವರು ಇದ್ದಾರೆ, ಮಧ್ವಾಚಾರ್ಯರೂ ಇದ್ದಾರೆ, ಮಧ್ವರು ಪ್ರತಿಷ್ಠೆ ಮಾಡಿದಂತಹ ಶ್ರೀಕೃಷ್ಣನೂ ಇದ್ದಾನೆ. ಆದ್ದರಿಂದಾಗಿ ನಾವು ತುಲನೆ ಮಾಡಿದರೆ ಸಕಲ ಕ್ಷೇತ್ರಕ್ಕೂ ಮಿಗಿಲಾದದ್ದು ಈ ಉಡುಪಿ ಕ್ಷೇತ್ರ. ಅವರ ಮಾತಲ್ಲೇ ಹೇಳುವುದಂತಾದರೆ ಕಾಶೀತಲೆ ಕೃತಪದಾಪೆ ಸರಿತ್ ಸುರಾಣಾಂ ಆಯಾತಿ ಯದ್ಗತ ಪವಿತ್ರ ಸರೋ ಅಧುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯ ಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯಾಂ. ಘೋಷಣೆ ಮಾಡ್ತಾರೆ ವಾದಿರಾಜರು. ತ್ರಿಲೋಕ್ಯಾಂ ಬರೀ ಭೂಮಿಯಲ್ಲಿ ಮಾತ್ರ ಅಲ್ಲ, 3 ಲೋಕದಲ್ಲೂ ಕೂಡ ಅಪ್ರತಿಮಂ, ಇದಕ್ಕೆ ಸದೃಶವಾದ ಇನ್ನೊಂದು ಕ್ಷೇತ್ರ ಇಲ್ಲ. ಇದು ಬರೀ ಒಂದು ಹೊಗಳಿಕೆಯ ಮಾತಲ್ಲ, ವಾಸ್ತವವಾದಂತಹ ಮಾತು. ಕಾರಣ ಕೊಡ್ತಾರೆ. ಕಾಶಿ ಕ್ಷೇತ್ರ ದೊಡ್ಡ ಕ್ಷೇತ್ರ ಅಂತ ನಾವು ಹೋಗ್ತೀವಿ ಹೌದು, ಆದರೆ ಕಾಶಿಯಲ್ಲಿ ಗಂಗೆ ಇದೆ, ಸಕಲ ದೇವತೆಗಳು ಇದ್ದಾರೆ. ಆದರೆ ಇಲ್ಲಿ ಆಗಬೇಕಾದ್ರೆ ಗಂಗೆಯೂ ಇದೆ, ಜೊತೆಗೆ ಸಕಲ ದೇವತೆಗಳು ಮಾತ್ರ ಅಲ್ಲ, ಸಾಕ್ಷಾತ್ ಮಧ್ವಾಚಾರ್ಯರು ಇದ್ದಾರೆ. ಪವಿತ್ರ ಸರಹ ಯತ್ರ ಯದ್ಗತ ಪವಿತ್ರ ಸರೋ ಅಧುನಾಪಿ, ಅಲ್ಲಿ ಗಂಗೆ ಸ್ವಾಭಾವಿಕವಾಗಿ ಹರ್ಕೊಂಡು ಹೋಗಿದ್ದು. ಭಗೀರಥ ಆ ದೇವಲೋಕದಿಂದ ಗಂಗೆಯನ್ನು ತನ್ನ ಕುಲದವರ ಉದ್ಧಾರಕ್ಕೋಸ್ಕರ ಪಾತಾಳಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಸ್ವಾಭಾವಿಕವಾಗಿ ಹರ್ಕೊಂಡು ಹೋದಂತಹ ಗಂಗೆಯಲ್ಲೇ. ಆದರೆ ಈ ಉಡುಪಿ ಕ್ಷೇತ್ರಕ್ಕೆ ಹಾಗಲ್ಲ, ತಾನೇ ತನ್ನ ಇಚ್ಛೆಯಿಂದ, ಅಂದರೆ ಆ ಆಚಾರ್ಯರ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ತಾನೇ ಸಾಕ್ಷಾತ್ ಆ ಗಂಗೆಯೇ ಹರಿದುಕೊಂಡು ಬಂದಿದ್ದಾಳೆ. ನಿಮಗೆಲ್ಲ ಕತೆ ಗೊತ್ತು, ಮಧ್ವದಲ್ಲಿ ಬರುತ್ತೆ. ಅಚ್ಯುತ ಪ್ರೇಕ್ಷರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ವಾಸುದೇವ ಆನಂದ ತೀರ್ಥ ನಾಮಾಂಕಿತರಾಗಿದ್ದಾರೆ. ಒಂದು ಸಲ ಗುರುಗಳ ಹತ್ರ ಹೋಗಿ ಹೇಳ್ತಿದ್ದಾರೆ, ನಾನು ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ. ಅಚ್ಯುತ ಪ್ರೇಕ್ಷರು ಬಹಳ ಕಾಲದಿಂದ ನಿರೀಕ್ಷೆ ಮಾಡಿದಂತಹ ಒಬ್ಬ ಯತಿ ಸಿಕ್ಕಿದ್ದಾನೆ, ಸಂತೋಷ ಪಡ್ತಾ ಇದ್ದಾರೆ. ಅವರ ಗುರುಗಳು ಹೇಳಿದ್ರಂತೆ, ನೀನೇನು ಕಳವಳ ಪಡಬೇಡ, ನಿನಗೆ ಜ್ಞಾನವನ್ನು ಕೊಡುವಂತಹ ನಿನ್ನ ಶಿಷ್ಯನೇ ಬರ್ತಾನೆ ಎಂಬುದಾಗಿ ಹೇಳಿದ್ರಂತೆ. ಅಂತಹ ಶಿಷ್ಯನೇ ಸಿಗಬೇಕಾದ್ರೆ ಆ ಮಧ್ವಾಚಾರ್ಯರು ನಾನು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳಿದಾಗ ಅವಳಿಗೆ ಬಹಳ ದುಃಖವಾಯಿತಂತೆ. ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಚಾರ್ಯನ ಬಿಟ್ಟಿರಬೇಕಲ್ವಾ ಎಂಬುದಾಗಿ ಆ ವಿಯೋಗದ ದುಃಖದಿಂದ ದೇವರನ್ನೇ ಪ್ರಾರ್ಥನೆ ಮಾಡ್ತಾರಂತೆ. ಅನಂತೇಶ್ವರನ್ನು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನನ್ನ ಈ ಕಷ್ಟವನ್ನು ಪರಿಹಾರ ಮಾಡು, ಈ ಆಚಾರ್ಯ ವಿರಹವನ್ನು ಪರಿಹಾರ ಮಾಡು ಅಂತ ಹೇಳಿದ ತಕ್ಷಣ ಸಾಕ್ಷಾತ್ ಅನಂತೇಶ್ವರನೇ, ಸಾಕ್ಷಾತ್ ನಾರಾಯಣನೇ ಒಬ್ಬ ವ್ಯಕ್ತಿಯಲ್ಲಿ ಆವಿಷ್ಟನಾಗಿ ಹೇಳ್ತಾರಂತೆ, ಇತಸ್ತೃತೀಯೇ ದಿವಸೇ ದ್ಯುನಿಮ್ನಗ ತ್ವದರ್ಥಂ ಅಸ್ಮಾಕ ತಟಾಕಂ ಆವ್ರಜೇತೆ ಅಥೋನಯಾಯಾಹ. ನೀನು ಹೋಗಬೇಡ. ಸಾಕ್ಷಾತ್ ಭಗವಂತನೇ ಹೇಳುವಂಥ ಮಾತು ಆ ವ್ಯಕ್ತಿಯಲ್ಲಿ ಪ್ರವಿಷ್ಟನ ಅಂತ ಭಗವಂತ ಹೇಳ್ತಿದ್ದಾರೆ. ಇವತ್ತಿನಿಂದ 3ನೇ ದಿವಸದಲ್ಲಿ ನೀನು ಯಾವ ಗಂಗೆಯನ್ನು ಹುಡ್ಕೊಂಡು ಹೋಗಬೇಕು ಅಂತ ಹೊರಟಿದ್ದೀಯೋ ಆ ದ್ಯುನಿಮ್ನಗ, ದ್ಯುಲೋಕದಿಂದ ಸ್ವರ್ಗದಿಂದ ಹರಿದು ಬಂದಂತಹ ಗಂಗೆ ನಮ್ಮಲ್ಲಿ ಇರುವಂತಹ ಈ ಸರೋವರಕ್ಕೆ ಬರುತ್ತೆ. ಅದನ್ನು ಹುಡುಕೊಂಡು ಹೋಗಬೇಡ. ಯಾಕೋಸ್ಕರ ಬರ್ತಾ ಇದೆ? ತ್ವದರ್ಥಂ ಅಂದರೆ ನಿನಗೋಸ್ಕರ. ನಿನಗೋಸ್ಕರ ಅಂದರೆ ಅರ್ಥ ಏನು? ನಿನ್ನ ಸೇವೆ ಮಾಡಲಿಕ್ಕೋಸ್ಕರ ಅಂತ ಅರ್ಥ. ಆಚಾರ್ಯರ ಸೇವೆ ಮಾಡಲಿಕ್ಕೋಸ್ಕರ ಗಂಗೆಯೇ ಸಾಕ್ಷಾತ್ತಾಗಿ ಇವತ್ತಿನಿಂದ 3ನೇ ದಿವಸದಲ್ಲಿ ಬರುತ್ತೆ. ಆದ್ದರಿಂದಾಗಿ ಹೋಗಬೇಡ ಎಂಬುದಾಗಿ
ಸಾಕ್ಷಾತ್ ಭಗವಂತನೇ ಆ ವ್ಯಕ್ತಿಯ ಮೂಲಕ ಆದೇಶ ಕೊಟ್ಟಿದ್ದಾನೆ. ಆವಾಗ ಆ 3ನೇ ದಿವಸದಲ್ಲಿ ಆಚಾರ್ಯರು ಸ್ನಾನ ಮಾಡಿದ್ರು, ಎಲ್ಲರ ಜೊತೆಗೆ ಸೇರಿಕೊಂಡು ಸ್ನಾನ ಮಾಡಿಸಿದ್ದಾರಂತೆ. ಗಂಗಾ ಸ್ನಾನದ ಫಲ ಅದಕ್ಕಿಂತ ಅಧಿಕವಾದಂಥ ಫಲ ಎಂಬುದು ಅವರಿಗೆಲ್ಲ ಸಿಕ್ಕಿದೆ. ನಾರಾಯಣ ವೃದ್ಧಾಚಾರ್ಯ ಹೇಳ್ತಾರೆ, ತತಃಪರಂ 12 ವತ್ಸರಾಂತರೆ ಸದಾ ಆವ್ರಜೇತ್ಸ ತದನುಗ್ರಹಾಂಕಿನಿ. ಆವತ್ತಿನಿಂದ ಪ್ರತಿಯೊಂದು 12 ವರ್ಷಕ್ಕೊಂದು ಸಲ ಸಾಕ್ಷಾತ್ ಗಂಗೆ ಉದ್ಭವ ಆಗುತ್ತೆ ಈ ಮಧ್ವ ಸರೋವರದಲ್ಲಿ. ಅಂಥ ಪವಿತ್ರವಾದಂಥ ಗಂಗಾ ಸನ್ನಿಧಾನ ಇಲ್ಲಿದೆ. ಕಾಶಿಯಲ್ಲಿ ವಿಶ್ವನಾಥ ಇದ್ದರೆ ಇಲ್ಲಿ ಸಾಕ್ಷಾತ್ ರುದ್ರದೇವರಿದ್ದಾರೆ. ರುದ್ರಾದಿ ದೇವಗಣ, ಬರೀ ರುದ್ರ ಮಾತ್ರ ಅಲ್ಲ, ಸನಕಾದಿ ದೇವತೆಗಳೆಲ್ಲ ಬಂದು ಶ್ರೀಕೃಷ್ಣನ ಪೂಜೆ ಮಾಡ್ತಾರೆ ಅಂತ ಇವತ್ತು ನಾವು ಅದನ್ನು ಚಿಂತನೆ ಮಾಡ್ತೇವೆ. ಆದ್ದರಿಂದಾಗಿ ಬರೀ ರುದ್ರದೇವರು ಮಾತ್ರ ಅಲ್ಲ, ಸಕಲ ದೇವತೆಗಳು ಕೂಡ ಬಂದು ಇಲ್ಲೂ ಪೂಜೆ ಮಾಡ್ತಾರೆ. ಅಷ್ಟೇ ಯಾಕೆ, ಸಾಕ್ಷಾತ್ ಮಧ್ವಾಚಾರ್ಯರೇ ಇಲ್ಲಿ ಭಗವಂತನ ಆರಾಧಿಸ್ತಾರಂತ ಆದಮೇಲೆ ಇದು ಈ ರೂಪ್ಯ ಪೀಠೆ ಪುರ ಅಂತ ಹೇಳೋದು ಇಡೀ 3 ಲೋಕದಲ್ಲೂ ಕೂಡ ಅಸದೃಶವಾದಂತಹ ಪರಮ ಪವಿತ್ರವಾದಂತಹ ಲೋಕ ಎಂಬುದಾಗಿ ಈ ಉಡುಪಿಯನ್ನು ಸ್ತೋತ್ರ ಮಾಡ್ತಿದ್ದಾರೆ. ಈ ಉಡುಪಿಯಲ್ಲಿ ತಕ್ಷಣ ನಮಗೆ ನೆನಪರುವುದು, ಉಡುಪಿ ಅಂತ ಹೇಳಿದ ತಕ್ಷಣ ಒಂದು ಕೃಷ್ಣ, ಇನ್ನೊಂದು ಅಷ್ಟಮಠಗಳು. ಯಾವ ಊರಲ್ಲೂ ಇಲ್ಲ. 8 ಮಠಗಳು ಅಂತ ಒಂದೇ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ಅಷ್ಟಯತಿಗಳು, ಅಷ್ಟಮಠದ ಅಷ್ಟಯತಿಗಳು. ಅದನ್ನು ಇದರಲ್ಲಿ ಹೇಳ್ತಾರೆ ಮಧ್ವದಲ್ಲಿ, ಆದಿತ್ಯ ಯುಗಾಂಗತಾಹ ಅಂತ, ಧೂತ ದುಸ್ಸಮಯದ್ವಾಂತಾಹ ಆದಿತ್ಯ ಯುವಂಗಾಂಗತಾಹ ಅಂತ. ಅವರೆಲ್ಲ ಏನು ಮಾಡ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಆ ಆಚಾರ್ಯ ಕರಾರ್ಚಿತವಾದಂತಹ ಕೃಷ್ಣನನ್ನು ಪೂಜೆ ಮಾಡೋ ಜೊತೆಗೆ ಆಚಾರ್ಯರು ಕೊಟ್ಟಂತಹ ಆ ಶಾಸ್ತ್ರವನ್ನು ಮುಂದಿಟ್ಟುಕೊಂಡು ದುರ್ಮತಗಳನ್ನೆಲ್ಲವನ್ನು ಕೂಡ ಹೊಡೆದೋಡಿಸ್ತಾರೆ, ಖಂಡನೆ ಮಾಡ್ತಾರೆ. ತುಂಬಿದ ಕತ್ತಲನ್ನು ಕಳೀಲಿಕ್ಕೆ ಸೂರ್ಯ ಬಂದ ಹಾಗೆ ದುರ್ಮತ ಎಂಬ ಕತ್ತಲನ್ನು ಕಳೀಲಿಕ್ಕೆ ಸೂರ್ಯರಾಗಿದ್ದಾರೆ ಈ ಅಷ್ಟಮಠದ ಯತಿಗಳು. ಅವರನ್ನು ವರ್ಣನೆ ಮಾಡ್ತಾರೆ, ಅವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅಷ್ಟಮಠದ ಯತಿಗಳು ಅಂತ ಹೇಳಿದ್ರೆ ಅಷ್ಟ ದಿಕ್ಪಾಲಕರ ಹಾಗೆ ಅಲ್ಲ, ಅಷ್ಟ ದಿಕ್ಪಾಲಕರಿಗಿಂತಲೂ ಮೀರಿದವರು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟ ದಿಕ್ಪಾಲಕರು ನಿಮಗೆಲ್ಲ ಗೊತ್ತು, ಇಂದ್ರ, ಅಗ್ನಿ, ಯಮ, ನಿರತೆ, ವರುಣ, ವಾಯು, ಸೋಮ, ಈಶಾನ. ಇವರನ್ನು ಹೇಗೆ ಗುರುತಿಸೋದು? ಇಂದ್ರ ಅಂತ ಹೇಳಿದ್ರೆ ವಜ್ರಧರಹ, ಯಾರ ಕೈಯಲ್ಲಿ ವಜ್ರ ಇದೆಯೋ ಅವನು ಇಂದ್ರ. ಯಾರು ಸುಡ್ತಾನೋ ಅವನು ಅಗ್ನಿ. ಯಾರ ಕೈಯಲ್ಲಿ ದಂಡ ಕೋಲಿದೆಯೋ ಅವನು ಯಮ. ಯಾರ ಕೈಯಲ್ಲಿ ಕತ್ತಿದೆಯೋ ಅವನು ನಿರುತಿ. ಯಾರ ಕೈಯಲ್ಲಿ ಹಗ್ಗ ಇದೆಯೋ ಅವನು ವರುಣ. ಯಾರು ನಮ್ಮ ದುಃಖ ಗಾಳಿ ಬೀಸುವ ಮೂಲಕ, ಸಂಚಾರ ಮಾಡುವ ಮೂಲಕ ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೋ ಅವನು ವಾಯು. ಯಾರು ನಮಗೆ ತಂಪನ್ನು ಕೊಡ್ತಾನೋ ಅವನು ಸೋಮ, ಚಂದ್ರ. ಯಾರು ಪರಮ ವಿರಕ್ತರಾಗಿದ್ದಾನೋ ಅವನು ರುದ್ರ ಎಂಬುದಾಗಿ ನಾವು ಅಷ್ಟದಿಕ್ಪಾಲಕರನ್ನು ಒಂದು ಲಕ್ಷಣದಿಂದ ಗುರುತಿಸ್ತೇವೆ. ಈ ಅಷ್ಟಮಠದ ಯತಿಗಳಲ್ಲಿ ಒಬ್ಬೊಬ್ಬರಲ್ಲೂ ಕೂಡ ಈ ಅಷ್ಟದಿಕ್ಪಾಲಕರ ಧರ್ಮಗಳಿದೆ. ಅಲ್ಯಾಬೇಕಾದರೆ ಒಂದೊಂದು ದೇವತೆಯಲ್ಲಿ ಒಂದೊಂದು ಧರ್ಮ ಇದ್ದರೆ, ಈ ಮಠದ ಯತಿಗಳೆಲ್ಲ ಹಾಗಲ್ಲ. ಎಲ್ಲ ದಿಕ್ಪಾಲಕರ ಧರ್ಮಗಳು ಕೂಡ ಪ್ರತಿಯೊಂದು ಯತಿಗಳಲ್ಲೂ ಇದೆ ಅಂತ ವರ್ಣನೆ ಮಾಡ್ತಾರೆ. ಯಾವುದದು ಅಂತ ಹೇಳಿದ್ರೆ, ಯಸ್ಮಿನ್ ವಾಗ್ವರ್ಜ್ಯಧಾರಾಹ ದುರಿತ ಕುಲ ಮಹಾತೂಲ ದಾಹೆ ಅತಿಶೂರಾಹ ದಂಡ ಪ್ರೋದ್ಭಾಸಿ ಹಸ್ತಾಹ ಸ್ಫುರತ್ ಅಸಿ ಸಮ ಸನ್ಮಾರ್ಗಸಕ್ತಾಹ ಸಮಸ್ತಾಹ ಶ್ರೀಕೃಷ್ಣ ಸ್ನೇಹಪಾಶಾಹ ಶ್ರಮಹರ ಗತಯಃ ಶಾಂತಿ ಭಾಜಃ ವಿರಕ್ತಾಹ ಯೋಗೀಂದ್ರಾಹ ಚಿತ್ರಲೋಕಾಧಿಪ ನಿಭ ವಿಭವಾಹ ಮಧ್ವದಾಸಾಹ ಜಯಂತಿ. ಇಲ್ಲಿರುವ ಎಲ್ಲರೂ ಕೂಡ ಮಧ್ವದಾಸಾಹ, ಇವರೆಲ್ಲರೂ ಕೂಡ ಆ ದಿಕ್ಪಾಲಕರ ಪ್ರಭೆಯನ್ನು ಮೀರಿದವರು. ಏನಿದೆ ಇವರಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ವಜ್ರಾಯುಧ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಬೆಂಕಿ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ದಂಡ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಕತ್ತಿ ಇದೆ, ಹಗ್ಗ ಇದೆ. ಈ ರೀತಿಯಾಗಿ ದಿಕ್ಪಾಲಕರಲ್ಲಿ ಎಲ್ಲ ಧರ್ಮ ಇದೆ, ಅದೆಲ್ಲವೂ ಕೂಡ ಇವರಲ್ಲಿದೆ. ಏನದು ವಜ್ರಾಯುಧ ಅಂತ ಹೇಳಿದ್ರೆ, ವಜ್ರಾಯುಧ ಏನು ಮಾಡ್ತದೆ?
ವಜ್ರಾಯುಧದ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಇವರ ಮಾತೇ ವಜ್ರಾಯುಧ. ಯತಿಗಳ ಮಾತು ವಜ್ರದ ಹಾಗೆ. ಯಾರಿಗೆ ವಜ್ರದ ಹಾಗೆ? ಎಲ್ಲರಿಗೂ ವಜ್ರದ ಹಾಗಲ್ಲ. ಅದು ಹೇಳ್ತಾರಲ್ವ, ಏನು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಂ ಚೇತಾಂಸಿ ಅಂತ. ಈ ಯತಿಗಳ ಮಾತೆಂಬುದು ವಜ್ರಾಯುಧ ಹಾಗೆ. ಯಾರನ್ನು ಕುರಿತೋ? ಯಾರ ದುಷ್ಟ ಮತದವರು, ದೇವರೇ ಇಲ್ಲ ಅಂತ ಹೇಳುವವರು ಯಾರಾದರೂ ಬಂದರೆ, ದೇವರು ನಮ್ಮ ಹಾಗೆ ಅಂತ ಹೇಳೋರು ಯಾರಾದರೂ ಬಂದರೆ, ಅಥವಾ ದೇವರು ನಿರ್ಗುಣ ಅಂತ ಹೇಳೋರು ಯಾರು ಬಂದರೆ ತಕ್ಷಣ ಅವರನ್ನು ಖಂಡನೆ ಮಾಡ್ತಾರಂತೆ. ಇಲ್ಲ, ನಮ್ಮ ದೇವರು ಸರ್ವೋತ್ತಮ ಗುಣ ಪರಿಪೂರ್ಣ ಎಂಬುದಾಗಿ ಪ್ರತಿವಾದಿಗಳನ್ನು ಗೆಲ್ಲಲಿಕ್ಕೆ, ಅವರನ್ನು ಸೋಲಿಸಲಿಕ್ಕೆ ಇವರ ಮಾತೇ ವಜ್ರಾಯುಧ. ಇನ್ನು ಬೆಂಕಿ ಯಾವುದು ಅಂತ ಹೇಳಿದ್ರೆ, ಇದು ಮಹಾ ದುರಿತ ಕುಲ ಮಹಾತೂಲದಾಹ. ಅವರು ಬೆಂಕಿ ಹಾಕಿದ್ದಾರೆ, ಅವರು ನೋಡಿದರೆ ಸಾಕಂತೆ ನಾವು ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ. ಅಷ್ಟಮತಿ ಮಠದ ಯತಿಗಳನ್ನು ಸಂದರ್ಶನ ಮಾಡಿದರೆ ನಾವು ಪಾಪಗಳು, ಅದು ದೊಡ್ಡ ರಾಶಿ ಆಗಿರ್ಬೋದು, ಎಷ್ಟು ದೊಡ್ಡ ರಾಶಿ ಆದರೂ ಕೂಡ ಹತ್ತಿಯ ರಾಶಿಯನ್ನು ಸುಡಲಿಕ್ಕೆ ಒಂದು ಬೆಂಕಿಯ ಕಿಡಿ ಸಾಕು. ಅದೇ ತರಹ ನಮ್ಮ ಪಾಪಗಳೆಂಬ ಆ ಹತ್ತಿಯ ರಾಶಿಯನ್ನು ಸುಡಲಿಕ್ಕೆ ಬೆಂಕಿ ಹಾಕಿದ್ದಾರೆ. ಆಮೇಲೆ ದಂಡ ಇದೆ, ಅದು ಎಲ್ಲರ ಕೈಯಲ್ಲೂ ಇದೆ. ಯತಿಗಳ ಕೈಯಲ್ಲಿ ದಂಡ ಇದೆ. ದಂಡ ಪ್ರೋದ್ಭಾಸಿ ಹಸ್ತ, ಎಲ್ಲರ ಕೈಯಲ್ಲೂ ಕೂಡ ದಂಡ ಇದೆ. ಆಮೇಲೆ ಕತ್ತಿ ಇದೆ. ಕತ್ತಿ ಎಲ್ಲಿದೆ ಅವರ ಕೈಯಲ್ಲಿ ಅಂತ ಹೇಳಿದ್ರೆ, ಅವರ ತಪಸ್ಸಿದೆ. ಕತ್ತಿ ಅಂದರೆ ಏನು? ಬಹಳ ತೀಕ್ಷ್ಣ ಅಂತ ಅರ್ಥ. ಕತ್ತಿ ಅಲಗು ಬಹಳ ತೀಕ್ಷ್ಣವಾಗಿರುತ್ತೆ. ಒಬ್ಬೊಬ್ಬ ಯತಿಗಳು ಕೂಡ ಮಹಾ ತಪಸ್ವಿಗಳು. ತಪಸ್ಸಂದರೆ ಏನು? ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಗಾದಿ ವ್ರತಗಳನ್ನು ಮಾಡ್ತಾ ಬಹಳ ತೀಕ್ಷ್ಣವಾಗಿರುವಂಥ ತಪಸ್ಸನ್ನು ಮಾಡ್ತಾ ಕತ್ತಿಯ ಅಲಗಿನ ಹಾಗಿದ್ದಾರೆ ಅವರು. ಆಮೇಲೆ ಅವರ ಕೈಯಲ್ಲಿ ಪಾಶ ಇದೆ, ಹಗ್ಗ ಇದೆ. ಯಾವುದು ಪಾಶ? ಶ್ರೀಕೃಷ್ಣ ಸ್ನೇಹ ಪಾಶಾಹ. ಹಗ್ಗ ಅಂದರೆ ಕಟ್ಟುವಂಥದ್ದು ಅಂತ. ಯಾರದೇ ಅಷ್ಟಮದ ಯತಿಗಳನ್ನು ಕೇಳಿ, ಕೃಷ್ಣನ ಪೂಜೆ ಮಾಡಲಿಕ್ಕೆ ತವಕದಿಂದ ಓಡಿ ಬರ್ತಾರೆ, ಯಾಕೆಂದರೆ ಕೃಷ್ಣನ ಮೇಲೆ ಬಹಳ ಭಕ್ತಿ. ಅಂತಹ ಸ್ನೇಹ ಪಾಶಾಹ. ಇನ್ನು ವಾಯುದೇವರ ಲಕ್ಷಣ ಯಾವುದದು? ನಮ್ಮ ಗಾಳಿ ಬೀಸು ಅಂತ ಹೇಳಿದ್ರೆ ನಮ್ಮ ಶ್ರಮ ಎಲ್ಲ ಪರಿಹಾರವಾಗುತ್ತೆ. ಯತಿಗಳ ಸಂದರ್ಶನ ಆಯಿತು ಅಂತ ಹೇಳಿದ್ರೆ ನಮ್ಮ ಶ್ರಮಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಅವರು ಸಂಚಾರ ಮಾಡ್ತಾ ಇರ್ತಾರೆ, ಅಲ್ಲಲ್ಲಿ ಸಂಚಾರ ಮಾಡಿ ಯಾಕೋಸ್ಕರ ಮಾಡ್ತಾರೆ? ಅವರು ಬಂದರು ಅಂತ ಹೇಳಿದ್ರೆ, ಒಂದು ಮನೆಗೆ ಬಂದರು ಅಂತ ಹೇಳಿದ್ರೆ ಆ ಮನೇಲಿದ್ದಂತಹ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಅಷ್ಟು ನೆಮ್ಮದಿ ಆಗುತ್ತೆ. ಶಾಂತಿವಾಜ, ಚಂದ್ರ ನಮ್ಮ ದುಃಖವನ್ನು ಪರಿಹಾರ ಮಾಡುವ ಹಾಗೆ ಈ ಯತಿಗಳು ಕೂಡ ನಮ್ಮ ದುಃಖವನ್ನು ಪರಿಹಾರ ಮಾಡಿ ಚಂದ್ರನ ಬೆಳದಿಂಗಳಂತಹ ಆನಂದವನ್ನು ಕೊಡ್ತಾರೆ. ವಿರಕ್ತಾಹ, ರುದ್ರದೇವರ ಲಕ್ಷಣ ಪರಮ ವೈರಾಗ್ಯ, ಅದು ಇವರಲ್ಲಿ ಕಾಣ್ಬೋದು. ಆದ್ದರಿಂದ ವಾದರಾಜ ಹೇಳ್ತಾರೆ, ಇಂತಹ ಭಗವಂತನ ಭಕ್ತರು, ಮಧ್ವರ ಭಕ್ತರ ಅಂತಹ ಅಷ್ಟಮಠದ ಯತಿಗಳು ಈ ಕ್ಷೇತ್ರದಲ್ಲಿದ್ದಾರೆ. ಆದ್ದರಿಂದಾಗಿ ಇದು ಮಹಾಕ್ಷೇತ್ರ ಅಂತ ಹೇಳಿಕೊಂಡು ಉಡುಪಿಯ ವರ್ಣನೆ ಮಾಡ್ತಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಭಾಗವನ್ನು ಶ್ರೀಕೃಷ್ಣಾರ್ಪಣಮಸ್ತು.